ಅಪ್ಪ ದೊಡಪ್ಪ ದೊಡಪ್ಪ ಅಪ್ಪ ಬಂದ್ರು. ಅಮ್ಮ ಅಪ್ಪ ಬಂದ್ರು. ನಿಮ್ಮ ಅಪ್ಪ ಬಂದ್ರ? ಇಲ್ಲಮ್ಮ. ಏನ ಅಪ್ಪ ಬಂದ್ರು? ಎಲ್ಲ ಅಲ್ಲಿ ನೋಡು. ಚಿಕ್ಕಮ್ಮ ಚಿಕ್ಕಮ್ಮ ಅಪ್ಪ ಬಂದ್ರು. ದೊಡಮ್ಮ ದೊಡಮ್ಮ. ಏನು ಗೊತ್ತಿ? ಅಪ್ಪ ಬಂದ್ರು. ಬಿಡಿ, ಎಲ್ಲ ಚೆನ್ನಾಗಿದ್ದೀರಾ? ಓ ಹೇಗಪ್ಪ ಚೆನ್ನಾಗಿದ್ಯಾ? ಏನಾಗ್ ನೋಡ್ತಾ ಇದೀಯಾ? ಇದ್ರೊಳಗೆಲ್ಲ ಏನಿದೆ ಗೊತ್ತಾ? ಸ್ವೀಟ್ಸು. ನಿಂಗೆ ಯಾವ ಸ್ವೀಟ್ಸ್ ಇಷ್ಟ? ತಂದಿಲ್ಲ. ಚೆನ್ನಾಗಿದ್ಯಪ್ಪ? ನಿಮ್ಮ ಆಶೀರ್ವಾದದಿಂದ ಚೆನ್ನಾಗಿದ್ದೀನಿ ಅದಕ್ಕೆ. ನೋಡ್ತಾ ಇದ್ದಾಳೆ ಧರ್ಮಪತ್ನಿ, ನೋಡ್ತಾ ಇದ್ದಾಳೆ. ಓ ಇವಳು ನನ್ನ ಹೀಗೆ ನೋಡ್ತಾ ಇದ್ರೆ ನಾನು ಕೂತು ಬಿದ್ದು ಹೋಗ್ತೀನಿ ಅದಕ್ಕೆ. ಓಯ್ ಸುಮ್ಮನೆ ಮಾಡಿದ್ರೆ ಅದಂತೂ ನಿಮ್ಮದು ಹೀನ ಬುದ್ಧಿ. 3 ತಿಂಗಳಿಗೊಂದು ಕಾಗದ ಬರೆದು ಉಂಟಲ್ಲೋ, ಇದು ನಿಮಗೆ ನ್ಯಾಯ ಅನ್ನಿಸ್ತದೋ? ಓ ಅದೆಲ್ಲ ಈಗ ಆಮೇಲೆ ಇಬ್ರು ರೂಮ್ ನಲ್ಲಿ ಚರ್ಚೆ ಮಾಡೋಣ. ಡೋಂಟ್ ವರಿ. ಪ್ರಯಾಣ ಎಲ್ಲ ಹೊಂದಾಗಾಯ್ತ್ರ ಭಾವನಾರ? ಅದು ಜೀಪ್ ನಲ್ಲಿ ಬರ್ತಾ ಇರ್ಬೇಕಾದ್ರೆ ದಾರಿನಲ್ಲಿ ಒಂದು ಬ್ರಿಡ್ಜ್ಗೆ ಬಾಂಬ್ ಬಿಟ್ಬಿಟ್ಟಿದ್ರು. ಅದ್ರ ಬಿಟ್ಟರೆ ಬೇರೆ ಏನು ತೊಂದರೆ ಆಗ್ಲಿಲ್ಲ. ದೇಶದಲ್ಲಿ ಎಲ್ಲಿ ನೋಡಿದ್ರು ಬಾಂಬ್ ಉಲಾವಣಿ ತಾನೇನಮ್ಮ. ಹಂಗೇನ್ರಿ? ಅಪ್ಸರಿ ಭಾವನಾರ ಇದ್ಯಾಕ್ರಿ ನೀವಿಂಗ ಸಣ್ಣಕ ಒಳ್ಳೆ ಹಂಚಿಕಟ್ಟಿ ಹಂಗಾಗಿರಿ? ನಿನ್ ಕಣ್ಣಿಗೆ ಈ ಸೈಜು ಹಂಚಿಕಟ್ಟಿದೇನಮ್ಮ. ಲೋಕೋ ಭಿನ್ನ ರುಚಿ. ಇದೇನಯ್ಯ ಒಳ್ಳೆ ಬೂದ್ ಗುಂಬಳಕಾಯಿ ಆಗಿದ್ದೋನು ಒಣಗಿನ ಬದ್ನೆಕಾಯಿ ತರ ಆಗೋಗ್ಬಿಟ್ಟಿದೆಯಲ್ಲ. ಯೋಗ ಡಯಟ್ ಮಾಡಿ ಬಾಡಿ ನೀ ಸೈಜ್ ಗಳಿಸಿದ್ದೀನಿ. ಇದು ನಿನ್ನ ಕಣ್ಣಿಗೆ ಒಣಗಿದ ಬದ್ನೆಕಾಯಿ ಏನು? ಲೋಕೋ ಭಿನ್ನ ರುಚಿ. ಅದಕ್ಕೆ ನೀವು ಕಳಿಸಿದ ಎಣ್ಣೆ ಬದ್ನೆಕಾಯಿ ಯಾಕೆ ಚೆನ್ನಾಗಿರ್ಲಿಲ್ಲ? ಪ್ರಚಂಡ ಬ್ರಹ್ಮಾಂಡ. ನಮ್ ಚೀಫ್ ಇಂಜಿನಿಯರ್ ಅದನ್ನ ತಿಂದು ಡಬಲ್ ಪ್ರಮೋಷನ್ ಕೊಟ್ಬಿಟ್ಟಿದ್ದಾರೆ. ಏನೇ ಧರ್ಮಪತ್ನಿ, ಒಳ್ಳೆ ಡನ್ಲಪ್ ಟೈರ್ ತರ ಊದ್ಕೊಂಡ್ಬಿಟ್ಟಿದೆಯಲ್ಲ. ನಂದ್ರಿಂದ ಇಬ್ರು ಊಟನ ಒಟ್ಟಿಗೆ ತಿಂತಾ ಇದೀಯಾ? ಬೆಟ್ಟ ಗುಡ್ಡ ಎಲ್ಲ ಸುತ್ತಾಡ್ಕೊಂಡು ನಾನು ಒಳಗೆ ಹೋಗಿದ್ದೀನಿ. ಇಲ್ಲಿ ಇನ್ನೂ 1 ತಿಂಗಳಿರ್ತೀನಿ. ನನ್ನ ಆರೋಗ್ಯ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್. ನಿಮ್ ಕೈ ಮಸೋದ್ ತಿನ್ಬೇಕು ಅಂತಲೇ ಮೇಯ್ನ್ ಆಗಿ ನಾನು ರಜಾ ಹಾಕ್ಬಿಟ್ಟು ಇಲ್ಲಿ ಬಂದಿರೋದು. ಓ ಏನ್ ನೆಟ್ಕೊಳ್ಳೋರೆ, ಯಾಕೆ ನಾಚಿಕೊತಾ ಇದ್ದೀರಾ? ತಿನ್ನಿ ತಿನ್ನಿ. ಏನಿದು ಎಲ್ರು ಒಬ್ರನ್ನೊಬ್ರು ಮಕ ನೋಡ್ಕೊಂಡು ಸುಮ್ಮನೆ ಕುಂತು ಬಿಡ್ತೀರಲ್ಲ. ಎಲ್ಲ ತಿನ್ನಿ 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 ತಿನ್ನಿ. ಹಲೋ ಡಾಕ್ಟರ್ ಬ್ರದರ್, ಹೌದು ಇಡು. ಹೇಗಿದೆ ನಿನ್ ಪ್ರಾಕ್ಟೀಸು? ಯಾರು ಪೇಷಂಟ್ಸ್ ಆಯ್ತಾ ಇಲ್ಲ ತಾನೆ? ಒಳ್ಳೆ ಟೈಪೇ ಬಂದಿದ್ದೀಯಾ. ಬಾ ಬಾ ಕಮ ನೀನು ಬೇಕಾಸ್ಬಿಟ್ಟೆ ತಗೊಂಡಿದ್ದೀನಿ. ನೀನು ಚಿಕ್ಕ ವಯಸ್ಸಲ್ಲಿ ಜಿಲೇಬಿ ಬೇಕು ಅಂತ ಕೂಕೋತಿರ್ಲಿಲ್ಲ, ಅದೆಲ್ಲ ಒಟ್ಟಿಗೆ ಇಟ್ಕೊಂಡ್ಬಿಟ್ಟಿದ್ದೀಯಾ. ನೋಡಲ್ಲ ನೋಡು. ಬಾ 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 ಕಮ ಕಮ. ಹಾಲಿನ ಕೆನೆಯಿಂದ ತಯಾರಿಸಿರೋ ಕೊಬ್ಬಿನ ಪದಾರ್ಥಗಳನ್ನ ತಿಂದ್ರೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತಂತಪ್ಪ. ಏನಣ್ಣ ಇದು ಇಷ್ಟೊತ್ತು ಚೆನ್ನಾಗಿದೆ? ಇದಕ್ಕಿದ್ದಾಗ ಯಾವ್ದೋ ಬೇರೆ ಭಾಷೆಯಲ್ಲಿ ಮಾತಾಡ್ತಾ ಇದೆಯಲ್ಲ. ಟೌನ್ಚೆ ಮದಟಂಚೆ ವಿಚ್ ಭಾಷೆ ಹೊರಟಾಕೆ? ಅಯ್ಯಯ್ಯಪ್ಪ ನಾನು ಎಲ್ಲ ಹಾಳಾಗೋಳಪ್ಪ. ಏನಾಯ್ತಪ್ಪ? ಇಂತ ಕೊಬ್ಬಿರೋ ಪದಾರ್ಥಗಳನ್ನ ತಿನ್ಬಾರ್ದು ಅಂತ ನಿಮ್ಮ ಡಾಕ್ಟರ್ ತಮ್ಮ ಶಾಸ್ತ್ರ ವಿಧಿಸಿದಾನಪ್ಪ. ಈ ಮನೆಯಲ್ಲಿ ಈ ಶಾಸ್ತ್ರ ನಾನು ಹೋದ್ ಸಾರಿ ಬಂದಾಗಲೇ ವಿಧಿಸಿದ್ನಲ್ಲ, ಅದನ್ನ ಇನ್ನೂ ಕ್ಯಾನ್ಸಲ್ ಮಾಡಿಲ್ವಾ? ಅದು ಕ್ಯಾನ್ಸಲ್ ಮಾಡೋ ಶಾಸನ ಅಲ್ಲಣ್ಣ. ಮೆಡಿಕಲ್ ಅಡ್ವೈಸ್ ಪ್ರಕಾರ ಆಹಾರ ಪದಾರ್ಥಗಳನ್ನ ನಾವು ಶರೀರ ಪೋಷಣೆ. ಕ್ಯಾನ್ಸಲ್ ಮಾಡ್ಲಿಲ್ವಾ ಅಂತ ನಾನು ಕೇಳಿದ್ದು. ಆನ್ಸರ್ ಟು ದಿ ಪಾಯಿಂಟ್. ಇಲ್ಲ ಅಂಜಯ್ಯ, ನನ್ನ ಬಟ್ಟೆ ಬರೇ ಸೂಟ್ ಕೇಸು ಎಲ್ಲ ಎತ್ಕೊಂಡು ಹೋಗಿ ನನ್ನ ಜೀಪ್ ನಲ್ಲಿ ಹಾಕು. ನಾನು ಹೋಟೆಲ್ ಕಾಲೇಜ್ ರೂಮ್ ಮಾಡಿರ್ತೇನೆ, ಬಂದ್ಬಿಡು. ನಿಮ್ಮತ್ಕೇನು ಗೋಪಿನೂ ಕರ್ಕೊಂಡ್ ಬಂದಲ್ಲಿ ಬಿಡು. ಅಲ್ಲೇ ನಾ ಬರ್ತೇನೆ. ಅಣ್ಣ ಅಣ್ಣ ಒಂದು ನಿಮಿಷ ನನ್ನ ಮಾತು. ವೈ ಡೋಂಟ್ ಯು ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮೀ? 3 ತಿಂಗಳಿಂದ ಗುಡ್ಡ ಬೆಟ್ಟ ಕಾಡು ಎಲ್ಲ ಅಲ್ಕೊಂಡು ಸುತ್ಕೊಂಡು ಇಲ್ಲಿಗೆ ಬಂದ್ರೆ ನನ್ ಮನೆ ಬಿಟ್ಟು ಕಳ್ಸೋದಕ್ಕೆ ಯೋಚನೆ ಮಾಡ್ತಾ ಇದ್ಯಾ? ನಿನ್ ಉದ್ದೇಶ ಹಾಕ್ಬಿಟ್ರೆ ನಾನು ಯಾಕೋ ಇಲ್ಲಿರ್ಬೇಕು? ಜ್ವರ ಬಂದಿರ್ತಾರ ಸೊಪ್ಪು ಸದೆ ಎಲ್ಲ ತಿನ್ಕೊಂಡಿರೋದಕ್ಕೆ ಇಷ್ಟೊಂದು ದೊಡ್ಡ ಮನೆ ಯಾಕೋಬೇಕು? ಹಾಗಲ್ಲಣ್ಣ, ಇಷ್ಟು ದೊಡ್ಡ ಸಂಸಾರ ಹಿಡಿದು ನಿಲ್ಲಿಸಿರೋ ಈ ಒಂದು ದೊಡ್ಡ ಜೀವಕ್ಕೋಸ್ಕರ ನಾವೆಲ್ಲ ಬ್ರೆಡ್ ತಿಂದ್ರೆ ಏನು ತಪ್ಪಲ್ಲಣ್ಣ. ಬಾ ಕೂತ್ಕೋ. ಅಯ್ಯೋ ಏನಿದು ಈ ಮನೆಯಲ್ಲಿ ಒಂದೊಂದು ವಿಷಯನೂ ಉದಾಹರಣೆಗಳು ಸಮೇತ ಪ್ರೂವ್ ಮಾಡಿ ತೋರಿಸಿ ನನ್ನ ಸಾಯಿಸ್ತಾ ಇದ್ದೀರಲ್ರಪ್ಪ. ಈ ಜಗತ್ತಲ್ಲಿ ಅಂಡನಿಗೋಸ್ಕರ ಮನೆ ಮಂದಿ ಎಲ್ಲ ಬ್ರೆಡ್ ತಿನ್ನು ಅಂತ ಹೇಳೋ ತಮ್ಮಂದ್ರಿಗಾರೇನ್ರಪ್ಪ. ನಾನು ಇವೆಲ್ಲ ಹಾಳಾಗೋಗಪ್ಪ.
ಏನೋ ಮಾತಾಡ್ತಿದ್ದೆ ಶ್ರೀಧರ, ಇವತ್ತು ನಾವೆಲ್ಲ ಸೇರಿದ್ದೀವಿ. ಸಂತೋಷಕ್ಕೋಸ್ಕರ ಇವತ್ತೊಂದಿನ ನಿನ್ ಶಾಸ್ತ್ರ ಕ್ಯಾನ್ಸಲ್ ಮಾಡಕ್ಕಾಲ್ವೇನಾ? ಅಣ್ಣ, ನೀನಿನ್ನು ಒಂದು ತಿಂಗಳು ಇರ್ತೀಯ ಇಲ್ಲಿ, ಆಮೇಲೆ ದಿನ ಇದೇ ಪಾಠ ಶುರು ಮಾಡ್ತೀಯ. ಏನೋ ಹಬ್ಬದ ದಿನವಾಗಿದ್ರೆ ನೋ ಪ್ರಾಬ್ಲಮ್, ಕನ್ಸೆಷನ್ ಕೊಡ್ಬೋದಿತ್ತು. ಹಬ್ಬ ಕನ್ಸೆಷನ್ ಮಾತಿಗೆ ತಪ್ಪೋದಿಲ್ಲ ತಾನೇ? ಖಂಡಿತ ಇಲ್ಲ. ಸರಿ, ಇವತ್ತು ಈ ದಿನ ನಾನು ಈ ಮನೆಗೆ ಬಂದಿದ್ದೀನಿ ಅಂದ್ರೆ ಡೆಫಿನೆಟ್ ಆಗಿ ಯಾವ್ದಾದ್ರು ಒಂದು ಹಬ್ಬ ಇರಲೇಬೇಕು. ಅದಕ್ಕೆ ದೇಶದಲ್ಲಿ ಬೇಕಾದಷ್ಟು ಹಬ್ಬಗಳಿವೆ. ಇವತ್ತು ಯಾವ್ದಾದ್ರು ಒಂದು ಹಬ್ಬದ ಹೆಸರು ಹೇಳಿ. ಇವತ್ತು ತುಳಸಿ ಹಬ್ಬ ಕಣಪ್ಪ. ಸಿಕ್ತು, ತುಳಸಿ ಹಬ್ಬ. ವಾಟ್ ಬ್ರದರ್? ಓಕೆ, ಗ್ರಾಂಟೆಡ್. ಇವತ್ತು ಒಂದೇ ಒಂದಿನಲ್ಲ ಅಕೇಶನ್, ನಾಳೆ ಕೂಡ ಅಕೇಶನ್ ಇದೆ. ನಾಳೆನು ಗ್ರಾಂಡ್ ಮಾಡ್ಬೇಕು. ನಾಳೆ ನಾನು ಹುಟ್ತಾ ಇದ್ದೀನಿ, ನಾಳೆ ನನ್ನ ಹುಟ್ಟಬ್ಬ. ನಿನ್ ತಲೆ, ನೀನ್ ಹುಟ್ಟಿದ್ದು ಏಪ್ರಿಲ್ 1. ಏಪ್ರಿಲ್ 1 ಹೂಲ್ ಹುಟ್ಟಿದ್ದೀನ ಅಲ್ಲ? ಹಾ, ನಾಳೆ ಅಕ್ಟೋಬರ್ 2. ಇದನ್ನೆಲ್ಲ ನಾವು ಒಂದೇ ದಿವಸದಲ್ಲಿ ಮುಗಿಸಕ್ ಆಗೋದಿಲ್ಲ. ಇದನ್ನೆಲ್ಲ ಮುಗಿಸ್ಬೇಕಾದ್ರೆ ಇನ್ನೊಂದು ಅಕೇಶನ್ ಬೇಕೇ ಬೇಕು. ಕಮಾನ್ ಕ್ವೀಕ್, ಯಾರಾದ್ರೂ ಹೇಳ್ರಿ. ಸಿಕ್ತು, ಅದ್ಭುತವಾದ ಅಕೇಶನ್ ಸಿಕ್ತು. ಏನು, ನಾಳೆ ನೆಹರು ಹುಡ್ತಾ ಇದ್ದಾನ? ಲಾ, ನಾಳೆ ಹೇಳ್ತೀನಿ. ಸಸ್ಪೆನ್ಸ್. ಅಯ್ಯೋ ಅಯ್ಯೋ ಅಯ್ಯೋ, ಏನ್ ಸಂಭ್ರಮನಪ್ಪ, ಏನ್ ಸಡಗರಪ್ಪ. ನೋಡಿದ್ರೆ ಈ ವೈಭವನ ನಿಮ್ಮ ಅಪ್ಪನ ಮಾಡಿದ ಮದುವೆನ ಊಟಕ್ಕೆ ಯಾಕೆ ಬರ್ತೀನಿ? ಇಲ್ಲಿ ಯಾಕೆ ಕಿರುಕೋ ಮಂಜಯ್ಯ? ಕರೆದ್ರ ಪಾಪ, ಇವರೆಲ್ಲ ನಮ್ಮ ಪರಿವಾರದವರಪ್ಪ. ಎಲ್ರಿಗೂ ಸರಿಯಾಗಿ ತಿಂಡಿಸುವಾಗ ಮಾಡಪ್ಪ. ಸ್ವಲ್ಪ ಕಮ್ಮಿ ಆದ್ರೂ ನಮ್ಮನೇಲಿ ನನಗೆ ಮರ್ಯಾದೆಲ್ಲ ಹರಾಜ್ ಹಾಕ್ಬಿಡ್ತಾರಪ್ಪ. ಏನಯ್ಯ? ಅಯ್ಯ, ಯಾರನ್ನ? ಅಯ್ಯ ನಿನಗ ನನ್ನ ಅಯ್ಯ ಅಂತೀಯೇನೆ? ಮುಷ್ಟಿ ಮೇಲೆ ಕೂತ್ಬಿಡ್ತೀನಿ ನೋಡು. ಅದಿರ್ಲಿ, ಈ ಸೀರೆ ಹೆಂಗ್ ಕಾಣ್ತೈತೆ ಹೇಳು? ಕೈ ಜೊತೆಲಿ ಮುಯ್ಯು ಅಳ್ಳಾಡ್ತೈತಿ, ಸೀರೆ ಏನೋ ಚೆನ್ನಾಗಿ ಕಾಣ್ತೈತಿ. ಆದ್ರೆ ಗಂಡನ ಉಪಯೋಗಿಸೋ ಪದ ಇದೆಯಲ್ಲ, ಆ ಸ್ಟೈಲ್ ಕೇಳೋಕ್ಕಾಗಲ್ಲ. ಇದಕ್ಕಿಂತ ಹೆಚ್ಚಿನ ಮರವಾದ ಇಲ್ಲಿ ಯಾವತ್ತಿ ಕೊಡ್ತಿದ್ದಾಳೆ ಹೇಳಿ ನಿನ್ ಮಾರಿಗೆ. ಏನಯ್ಯ ಬಾರಯ್ಯ ಅಂದ್ರೆ ಮರ್ಯಾದೆ ತೂಕ ಕಮ್ಮಿ ಆಗುತ್ತೆ ಕಣೆ. ಹೋಗಲೋ ಬಾರಲೋ ಗಂಡನ ಮರ್ಯಾದೆ ತೂಕ ಹೆಚ್ಚಾಗತ್ತೆ. ಹಂಗ ಅವೆಲ್ಲ ಇಲ್ಲಿ ಬೇಡ, ಮನಿಗ್ ಬಾ, ನಿನ್ನೊಂದ್ ಕೈ ನೋಡ್ಕೊಂತೀನಿ. ಅಡಿಗೆ ಮಾಡ್ಸಕತ್ತಾರ? ಇಲ್ಲಿಂದನೇ ನಾಯಿ ತರ ಮುಸ್ ನೋಡ್ಬಿಟ್ಟಲ್ಲ, ಅಲ್ಲಿದೆ ಅಡಿಗೆ ಮನೆ. ಹೋಗು. ಯಾಕ ನಾವೇಂತೇನು? ಅಯ್ಯೋ ಬಾರವ ಬಾ, ನೀನೊಬ್ಬಕಿ ನಾನು ಇಲ್ಲಿ ಬಾಳ. ಹೋಗಪ್ಪ, ಅಲ್ಲೇ ಊಟ ಮಾಡಿ ಹೋಗಿ. ಲೋ ರಾಮರಾಯರೇ, ಲೋ ರಾಮರಾಯರೇ, 25 ವರ್ಷದ ಹಿಂದೆ ನಿನ್ ಮದುವೆ ಅಡಿಗೆಲು ಕೂಡ ಈ ರೀತಿ ವಾಸನೆ ಬರ್ಲಿಲ್ಲಪ್ಪ. ಈಗ ಬೀದಿನ ಗಮಗಮಿಸ್ತಾ ಇದೆಯಲ್ಲಪ್ಪ. ಏನ್ ಅಡಿಗೆ ಮಾತಾಡೋ, ಈ ಮದುವೆ ಗಂಟು ಗಮಗಾಯಿಸ್ತಾ ಇಲ್ವಾ? ಗಮಗಮಿಸೋದೇನು, ಸಿಗರ್ ಮಿಸಿ ಹುಡುಗನ ತರ ಜೇಗಿಸ್ತಾ ಇದ್ರೆ ಕಿಲೋ. ಅಕ್ಕನಿಗೆ ಸೀರೆ ತುಂಬಾ ಚಲೋ ಕಾಣ್ತದಲ್ಲ? ಅಕ್ಕನಿಗೆ ಸರ ತುಂಬಾ ಸಂದ ಕಾಣ್ತೈತೆ. ನನ್ನ ಕಣ್ಣಿನಿಂದಲೇ ನಿನಗೆ ದೃಷ್ಟಿ ಆಗುವಂತಿದೆ ಮಾರಾಯ್ತಿ. ನೀನ್ ಸ್ವಲ್ಪ ನೆಟ್ಟು ಕೂತ್ಕೊಳ್ಳೋಣ. ನೀನ್ ನೆಟ್ಟು ಕೂತ್ಕೊಳ್ಳದೆ ಹೋದ್ರೆ ಸೊಂಟ ಬಿದ್ದೋದ್ ಗಂಡ ಸಿಕ್ಕಿದ್ನಲ್ಲ ಅಂತ ಅದಕ್ಕೆ ನೊಂದ್ಕೋತಾಳೆ. ಸಾಕು, ಸುಮ್ನೆ ಇರೋ. ನನ್ ಸೊಂಟ ಎಷ್ಟು ಗಟ್ಟಿಯಾಗಿದೆ ಅಂತ ಅವಳಿಗೆ ಗೊತ್ತು. ಹನಿಮೂನ್ಗೆ ಕಾಶ್ಮೀರ ಸಿಮ್ಲಾನ ಹೋಗಮ್ಮ. ಅಕ್ಕನ ಮುದ್ದು ಅದು ಅವರ ಯಜಮಾನರ ಕೆಲಸ ಅಲ್ಲವೋ, ಇದು ಅವರ ಕೆಲಸವೋ? ಏನವ ಸೀತಮ್ಮ, ನಾನೇನಾದ್ರೂ ಸ್ವಲ್ಪ ಸಹಾಯ ಮಾಡ್ಲೇನವ? ಏನು ಬೇಡಿ, ಕೂತ್ಕೊಳ್ಳಿ. ಏನವ? ಮನೆ ಹಾಕ್ತೀನಿ. ಅಯ್ಯ ನನ್ ಚಿನ್ನ, ಹಾಕವ ಹಾಕೋ. ಅತ್ತೆ, ಯಾರು ಈ ಹುಡುಗಿ? ಈ ಹುಡುಗಿನ ಪಕ್ಕದ ಮನೆ ಪಾಪಮ್ಮನವ್ರು ಮೊಮ್ಮಗಳು. ಈ ರೇಷ್ಮೆ ಸೀರೆ ಕೈಗಡ ಇಸ್ಕೊಂಡ್ ಬಂದಿದ್ನಲ್ಲ, ಅದಕ್ಕ ಕುಂತ್ರ ಎಲ್ಲ ಹೊಲಸಾಕವು ಅಂತ ಹಿಂದ್ಗುಟ್ಲೆ ಮಣಿನೂ ಕೊಟ್ಟು ಕಳ್ಸಲ್ಲ. ಸರಿ ಸರಿ, ನೀವು ಆರಾಮಾಗಿ ಕುಳಿತುಕೊಳ್ಳಿ, ನನಗೆ ಕೆಲಸವಿದೆ. ಹಲೋ ರಾಮರಾಯರೇ, ನಿನ್ನ ತಮ್ಮಂದಿರನ್ನ ನೋಡ್ತಾ ಇದ್ರೆ ಬರೀ ಅಣ್ಣ ತಮ್ಮಂದ್ರ ಹಾಗೆ ಕಾಣಿಸ್ತಾ ಇಲ್ಲಪ್ಪ. ತಂದೆ ಮಕ್ಕಳ ತರ ಅನ್ಯೋನ್ಯಾಗಿದ್ದೀರಯ್ಯ. ಅಣ್ಣ, ನಿಮ್ಮ ಪುಷ್ಟಿಗೋಸ್ಕರ ತಯಾರಿಸಿದ ಜ್ಯೂಸ್ ತಗೊಳ್ಳಿ. ಥ್ಯಾಂಕ್ ಯು ಡಿಯರ್ ಬ್ರದರ್. ತಾಕತ್ಗೆ ದನ ಕುಡಿರಿ. ತಾಯಿ ನಮ್ಮವ್ವ ತುಂಬಿದ ಗೃಹಲಕ್ಷ್ಮಿ ಇದ್ದಂಗೆ. ಇಂಥ ತಾಯಿ ಹೊಟ್ಯಾಗ ಒಂದೋ ಎರಡೋ ಮಕ್ಕಳಾಗಿದ್ರೆ ನೋಡೋಕೆ 2 ಕಣ್ಣು ಸಾಕಾಗಿರ್ತಿತ್ತು. ನಮ್ಮಪ್ಪನ ಹೊಟ್ಟೆಗೆ ಮಕ್ಕಳಿಲ್ಲ ಅಂದ್ರೇನ? ನಾವೆಲ್ಲ ಅವ್ರ ಮಕ್ಕಳಲ್ಲೇನ? ನಮ್ ದೊಡ್ಡ ಬಾವನವ್ರೆ, ನಮ್ಗೆಲ್ಲ ತಂದೆ ಇದ್ದಂಗೆ ತನಗ್ ಮಕ್ಕಳಾದ್ರೆ ಎಲ್ ತಮ್ಮ ಮೈದಂದ್ರನ್ನ ಸರಿಯಾಗಿ ನೋಡ್ಕೊಳಕ್ ಆಗ್ತೈತೋ ಇಲ್ಲ ಅಂತ ಮಕ್ಕಳಾಗ್ತಿರೋ ಹಂಗ ಮಹಾತಾಯಿ ಶ್ರೀರಾಮಚಂದ್ರನ್ ಹೆಂಡತಿ ನಮ್ಮಮ್ಮ
ಬಾಳಮ್ಮ. ಸುಪುತ್ರ ಪ್ರಾಪ್ತಿರಸ್ತು. ದೀರ್ಘಾಯುಷ್ಮಾನ್ ಭವ. ಚಿರಂಜೀವಿಯಾಗಿ ಬಾಳಯ್ಯ. ಏನ್ರೋ ನಿಮಗೆಲ್ಲ ಅನುಕೂಲ ದಾಂಪತ್ಯ ಸಿಗಲಿ ಅಂತ ಆಶೀರ್ವಾದ ಮಾಡಿದೆ. ಇವನೊಬ್ಬ ಒಂಟಿಯಾಗಿ ಉಳಿದ್ಬಿಟ್ನಲ್ಲ. ನಿಜವಾಗ್ಲೂ ಇವನಿಗೆ ನಡಿಬೇಕಾದಂತ ಈ ಮದುವೆ ಸಂಭ್ರಮ ಎಷ್ಟೋ ಖರ್ಚಿಟ್ಟು ನಮಗ್ ನಡ್ಸ್ಕೊಟ್ರಲ್ಲೋ. ಸಿಕ್ತು, ಅಕೇಶನ್ ಸಿಕ್ತು. ಅಂದ್ರೆ ಮೊದಲು ಈ ಮುರಳಿಗೆ ಮದುವೆ ಮಾಡ್ಬೇಕು. ನಾನು ಒಂದು ಚಂದದ ಹುಡುಗಿಯನ್ನು ನೋಡಿದುಂಟು. ಮೊದಲು ಹೋಗಿ ಅವಳನ್ನು ನೋಡುವ. ಅಕೇಶನ್ ನಂಬರ್ 1. ನಾನು ಒಂದ್ ಚಂದೊಳ್ಳಿ ಸಿಲ್ವಿ ನೋಡಿನ್ರಿ. ಮೊದಲು ಆ ಸಿಲ್ವಿ ಮನೆಗೆ ಹೋಗಣ್ರಿ. ಅಕೇಶನ್ ನಂಬರ್ 2. ನಾನು ಒಂದ್ ಹೆಣ್ಣು ನೋಡಿವ್ನಿ. ಅವ್ರ ಮನೆಗೆ ಹೋಗವ. ಅಕೇಶನ್ ನಂಬರ್ 3. ಏನಿದೆಲ್ಲ ಜಡ್ಜ್ ಕೊಡ್ಬೇಕಾಗಿರೋ ಜಡ್ಜ್ಮೆಂಟ್ ನ ಲಾಯರ್ಗಳು ಪಿಎನ್ಗಳು ಕೊಟ್ಟ ಹಾಗಿದೆಯಲ್ಲ. ನೀವ್ ಹೆಂಗಸ್ಗಳು ನೋಡಿದ್ರೆ ಸಾಕು, ನಾವೇ ನೋಡೋದ್ ಬೇಡವೋ? ಏನೇನ ಬರೋಳು ನಮ್ ಜೊತೆ ಬಳೆ ತತ್ಕೊಳ್ಳೋ ಹೆಣ್ಣ. ಅವಳು ನಮಗ ಮೆಚ್ಚಿಗೆ ಆಗ್ಬೇಕ್ರಿ. ಓಯ್ ಎಂತದು ಮಾರಾಯರೆ, ನಮ್ಮ ಮುರಳಿ ಹೆಂಡತಿ ನಾವು 4 ಜನ ಒಪ್ಕೊಂತುಳಿರಬೇಕು. ಯಾತಕ್ಕೆಂದರೆ ಅವಳು ನಮ್ಮನ್ನು ಹೊಂದಿಕೊಂಡು ಸಂಸಾರ ಮಾಡಬೇಕಲ್ಲವೋ. ಅದಕ್ಕೆ ನಾವು ಹೋಗಿ ಅವಳನ್ನು ನೋಡುವುದೇ ನ್ಯಾಯ. ನೀವೇನ್ರಿ ನೋಡೋದು? ಸೀರೆ ಒಡವೆಗಳನ್ನ. ಫೈನಲ್ ಜಡ್ಜ್ಮೆಂಟ್ ನಮ್ದು, ಫೈನಲ್ ಸೆಲೆಕ್ಷನ್ ನಮ್ದು. ಅಂದ್ರೆ ಐ ಮೀನ್ ನಮ್ ದೊಡ್ಡಣ್ಣಂದು. ಇದನ್ನೆಲ್ಲ ನೋಡಿದ್ರೆ ನನ್ನ ಇನ್ನೊಂದು ಮದುವೆ ಆಗ್ಬಿಡ ಅಂತ ಅನ್ಸುತ್ತೆ. ಅದಕ್ಕೆಲ್ಲ ಸರಿಯಾಗಿ ನೋಡು ಕೇಳಪ್ಪ. ನೋಡು ನೋಡು. ಇವಳು ನಾತಿನಂದಿನಿ. ನೇಮ್ ರಾಜ್ನಾರ್ ಅಲ್ವಾ? ಈಕೆ ವ್ರತೇಶ್ವರಿ ಅಲ್ಲವಾ? ಹೀಗೆ ನಿಮಗ್ ಮೊದ್ಲೇ ಗೊತ್ತಾ? ನಿಮ್ ತಮ್ಮನ್ಗ ನಾನ್ ನೋಡಿದ ಹೆಣ್ಣ ಈಕಿನೇ. ಹಾನ್ರಿ, ನಾನ್ ನೋಡಿದ ಈ ಹುಡುಗಿನ ಕಣ್ರಿ. ನಾನು ನೋಡಿದ ಇದೇ ಹುಡುಗಿಯನ್ನು ಮಾರಾಯರೆ. ಮಹಾಲಕ್ಷ್ಮಿ ಇದ್ದಾಗಿದ್ದಾಳೆ ಅಲ್ಲ? ನಿಮ್ಗೆಲ್ಲ ಒಪ್ಕೆನಾ? ವೈಟ್ ಎ ಮಿನಿಟ್. ನೀವ್ ಹೆಂಗಸರು ಒಪ್ಕೊಂಡ್ಬಿಟ್ರೆ ಮೊದಲೇ ಆದಾಗನ ಲೆಕ್ಕ. ನಾವು ಗಂಡಸರು ಮಹಾರಾಜರಾಗಿ ಲಾಸೀನರಾಗಿದ್ದೇವೆ. ವಧು ಪರೀಕ್ಷೆ ನಾವು ಮಾಡಬೇಕು. ಕೆಲವು ಇಂಪಾರ್ಟೆಂಟ್ ಪ್ರಶ್ನೆಗಳಿವೆ, ನಾವು ಕೇಳಬೇಕು, ಕೇಳ್ತೀವಿ. 3 ದಿನಕ್ಕೆ ಶಾವಿಗೆ ಪಾಯಸ ಮಾಡ್ಬೇಕಾದ್ರೆ ಎಷ್ಟು ಕೆಜಿ ಗೋಡಂಬಿ ಬೇಕಾಗುತ್ತೆ ತಿಳ್ಕೊಂಡಿದ್ಯಮ್ಮ? ನಮ್ಮ ಮದುವೆ ಆದ್ಮೇಲೆ ದಿನ 1 ಗಂಟೆ ಅವಳಿಗೆ ಹೋಮ್ ಸೈನ್ಸ್ ಬಗ್ಗೆ ಟ್ಯೂಷನ್ ಹೇಳುವಂತೆ. ಓಕೆ. ಏನಮ್ಮ ಮೆಡಿಲ್ಲಾ ಅಬ್ಲಾಂಗೇಟ ಎಲ್ಲಿರುತ್ತೆ ಅಂತ ಗೊತ್ತಾ? ಅಣ್ಣಯ್ಯ, ಮದುವೆ ಆದ್ಮೇಲೆ ನೀನು 1 ಅವರ್ ಟ್ಯೂಷನ್ ಹೇಳುವಂತೆ. ಓಕೆ. ಏನಮ್ಮ, ಹಿಂದೂ ವಿವಾಹ ಪದ್ಧತಿಯ ಕಾನೂನುಗಳನ್ನೆಲ್ಲ ಪೂರ್ತಿ ಓದ್ ತಿಳ್ಕೊಂಡಿದ್ಯಾ? ಅಣ್ಣಯ್ಯ, ಮದುವೆ ಆದ್ಮೇಲೆ ನೀನು 1 ಗಂಟೆ ಟ್ಯೂಷನ್ ಹೇಳ್ಬೋದು. ಓಕೆ ಓಕೆ. ಸ್ವಲ್ಪ ಸುಮ್ಮನಿರೋ. ನೀವು ನಿಮ್ ದಾಂಪತ್ಯ ಪ್ರಶ್ನೆಗಳು ತುಂಬಾ ಚೆನ್ನಾಗಿವೆ. ನೋಡಮ್ಮ, ನೀನ್ ಮದುವೆ ಆದ್ಮೇಲೆ ನನ್ ತಮ್ಮನ್ನ ತುಂಬಾ ಚೆನ್ನಾಗಿ ನೋಡ್ಕೋತಿಯಲ್ಲ? ಮದ್ವೆ ಆದ್ಮೇಲೆ ನೀವು ಅನ್ನೋ ಟ್ಯೂಷನ್ ಕೊಡಿದ್ರಂತೆ ಪಾವನವ್ರೆ. ನಮ್ಮನೆ ಹೊಸ ಸೊಸೆ ಬಂದಿರೋ ಈ ಶುಭ ಸಂದರ್ಭದಲ್ಲಿ ನಿಮಗೆಲ್ಲ ಪ್ರತಿ ಭಾನುವಾರ ಒಂದು ಅಕೇಶನ್ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಆದ್ರೂ ಒಂದ್ ಕಂಡೀಷನ್, ನಾನಿಲ್ದೆ ಯಾವ ಅಕೇಶನ್ ನಡೆಯೋ ಹಾಗಿಲ್ಲ. ಯಾಕೆ ಅಂದ್ರೆ ಅಣ್ಣ ಜಾಸ್ತಿ ತಿನ್ನದ ಹಾಗೆ ನಾನು ಕಾವಲು ಕಾಯ್ಬೇಕು. ಅಯ್ಯೋ ಅಯ್ಯಯ್ಯಪ್ಪ, ಅಯ್ಯಯ್ಯೋ. ಯಾವಾಗ್ಲೂ ಸಂತೋಷ ಅನ್ನೋದು ಗಂಡಸರ ಕೈಲೇ ಇರುತ್ತೆ ಕಣೋ. ನೀವು ಅಣ್ಣ ತಮ್ಮದಲ್ಲ ಒಗ್ಗಟ್ಟಾಗಿರೋದನ್ನ ಕಲೀರೋ, ಅವಾಗ ನೀವ್ ಹೇಳ್ದಾಗ ಹೆಂಗಸರು ಕೇಳ್ತಾರೆ. ಎಲ್ಲಿ ಕೇಳ್ದಾರಪ್ಪ? ಕೂಡಿ ಬಾಳ್ಬೇಕು ಅನ್ನೋ ಬುದ್ಧಿ ನಮ್ಮ ಮನೆ ಹೆಂಗಸರಿಗೆ ಇಲ್ಲ ಅಂದ್ಮೇಲೆ ಗಂಡಸರು ನಾವು ತಾನೇ ಏನ್ ಮಾಡ್ಬೇಕಪ್ಪ? ನೋಡೋ, ಹೆಂಗಸು ಗಂಡಸಿನ ನೆರಳಿದ್ದ ಹಾಗೆ. ಗಂಡಸು ಯಾವ ಕಡೆ ಹೋದ್ರೆ ಆ ನೆರಳು ಅದೇ ಕಡೆ ಹೋಗುತ್ತೆ. ನಾನೊಂದ್ ಮಾತು ಹೇಳಿದ್ರೆ ನೀವ್ ಯಾರು ತಪ್ಪು ತಿಳ್ಕೊಳ್ಳ ತಾನೆ? ಅದೇನು ಹೇಳಮ್ಮ? ಬಿಹೈಂಡ್ ಎವ್ರಿ ಗ್ರೇಟ್ ಮ್ಯಾನ್ ದೇರ್ ಇಸ್ ಎ ವುಮನ್ ಅಂತ 200 ವರ್ಷ ಈ ದೇಶದ ಗಂಡಸನಾಳಿದ ಇಂಗ್ಲಿಷ್ನವರೇ ಹೇಳಿದ್ದಾರೆ. ನಿಮ್ಗಿನ್ನೂ ಯಾಕೆ ಇದು ಅರ್ಥವಾಗ್ಲಿಲ್ಲ? ಹೆಂಗಸು ಬರೀ ನೆರಳು ಮಾತ್ರ ಅಲ್ಲ, ಅವಳಿಗೆ ಬೆಳಕು ನೀಡೋ ಶಕ್ತಿನೂ ಇದೆ. ಒಂದೊಂದ್ಸಾರಿ ಗಂಡಸ ಹೆಂಗಸಿ ನೆರಳು ಆಗ್ಬೇಕಾಗುತ್ತೆ. ಒಂದೊಂದ್ ಸಾರಿ ತಾನೆ. ನೀವ್ ಬಿಟ್ಕೊಟ್ರ ಜೀವನ ಪೂರ ಬೆಳಕಾಗ್ತಲ್ರಿ ಹೆಣ್ಣ. ಬಿಟ್ಕೊಟ್ಟಾಗ್ತಾನೆ. ನಾವ್ 5 ಜನನು ಒಬ್ರನ್ನೊಬ್ರು ಬಿಟ್ಕೊಡೋದೇ ಕಷ್ಟ. ಇನ್ ನಮ್ ಸ್ಥಾನ ನಿಮಗ್ ಬಿಟ್ಕೊಡ್ತೇವ? ಇಟ್ಸ್ ಹೈಲಿ ಇಂಪಾಸಿಬಲ್. ಒಂತಾಯಿ ಹೊಟ್ಟಲ್ಲಿ ಹುಟ್ಟೋರು ಒಗ್ಗಟ್ಟಾಗಿರೋದೇನ್ ಮಾ ಅಲ್ಲ ಬಿಡ್ರಿ. ಹೌದಲ್ಲವು ಎಂತದು ಮಾರ ಇದೆ. ಹಾಗೆ ನೋಡಿದರೆ ನಾವು
5 ಜನ 5 ಕಡೆಯಿಂದ ಬಂದು ಒಂದೇ ಮನೆಯಲ್ಲಿ ಒಟ್ಟಾಗಿ ಬಾಳ್ವೆ ಮಾಡುವುದು ದೊಡ್ಡದಲ್ಲವೋ? ಅಲ್ಲೋ ಸಾಕು ಸುಮ್ಮನೆ. ನಿಮ್ ತಾಯಿ ತಂದೆಯರು ಇಷ್ಟೊಂದು ದಿವಸ ಕಷ್ಟಪಟ್ಟು ಸಾಕಿ ಸಲಹಿ ಮದುವೆ ಮಂಟಪದಲ್ಲಿ ಕೂರಿಸಿ ತಲೆ ತೊಳ್ಕೊಂಡ್ರು. ಅಲ್ಲಿಂದ ಇಲ್ಲಿ ತನಕ ನಿಮ್ಮನ್ನೆಲ್ಲ ಹದ್ಬಸ್ತಲ್ಲಿ ಇಟ್ಕೊಂಡು ಕಾಪಾಡಿದವರು ನಾವು. ಗೊತ್ತಾಯ್ತಾ? ನಮ್ಮ ಶಾಸ್ತ್ರದಲ್ಲಿ ಏನ್ ಹೇಳಿದೆ ಗೊತ್ತಾ? ಪಿತಾ ರಕ್ಷತೆ ಕೌಮಾರ್ಯೆ, ಭರ್ತ ರಕ್ಷತೆ ಯೌವನೆ, ರಕ್ಷಂತೆ ಸ್ಥಾವರೇ ಪುತ್ರೇ, ನ ಸ್ತ್ರೀ ಸ್ವಾತಂತ್ರ್ಯ ಅರ್ಹತಿ. ಅಂದ್ರೆ ಬಾಲ್ಯದಲ್ಲಿ ತಂದೆಯ ದೀನ, ಯೌವನದಲ್ಲಿ ಗಂಡನ ದೀನ, ಮುಪ್ಪಿನಲ್ಲಿ ಮಕ್ಕಳ ದೀನ. ಅಂದ್ರೆ ಸ್ತ್ರೀಗೆ ಸ್ವಾತಂತ್ರ್ಯ ಇಲ್ಲ, ಅಂದ್ರೆ ನಿಮ್ಗೆ ಯಾರಿಗೂ ಇಲ್ಲ. ಅಣ್ಣ ನಾನು ಔಟ್ ಬರ್ತೇನೆ. ಔಟ್ ಬಾ, ಹುಷಾರು. ಏನೋ ರವೆ ಉಂಡೆಗಳನ್ನೆಲ್ಲ ಒಳಗಡೆ ಇಟ್ಟಿದ್ದೀಯೋ ಇಲ್ಲವೋ? ನಿಮ್ಮ ಎದುರಿಗೆ ಇಟ್ಟಿದೆ ಅಂತಲ್ಲವೋ? ಅಣ್ಣ, ಇತ್ತೀಚೆಗೆ ಇಂಜಿನಿಯರ್ ಕಟ್ಟಿದ ಕಟ್ಟಡ ಎಲ್ಲ ಕುಸಿದು ಬೀಳ್ತಾ ಇದೆಯಂತೆ. ನಿನ್ನ ಕಟ್ಟಡ ಹುಷಾರು. ನಾನು ಕಟ್ಟಡ ಕಟ್ಟಿದ್ರೆ ಅಲ್ವೇನೋ ಅದು ಕೂಸ್ ಬಿದ್ದೋಗಕ್ಕೆ. ಬರ್ತೀರಣ್ಣ. ಟಾಟಾ, ಹಾ, ಸೇಫ್ ಜರ್ನಿ. ಬೈ ಬೈ. ಓಕೆ. ಚಿಕ್ಕಮ್ಮ ಹೊಟ್ಟೆ ಹಚ್ಚುತ್ತಿದೆ, ಟಿಫನ್ ಕೊಡು ಬಾ ಚಿಕ್ಕಮ್ಮ. ನಂತವ ಯಾಕೆ ಕೇಳ್ತೀಯೋ? ನಿಮ್ ದೊಡ್ಡಮ್ಮ ತಾವೇ ಕೇಳೋಗು. ದೊಡ್ಡಮ್ಮ ಪೂಜೆ ಮಾಡ್ತಾ ಇದಾರೆ, ಬಾ ಚಿಕ್ಕಮ್ಮ, ನಂಗೆ ಹೊಟ್ಟೆ ಹಚ್ಚುತ್ತಾ ಇದೆ. ಜಯ, ಏನಕ್ಕ? ಜಯ, ನಾನು ಇವನು ತಿಂಡಿ ಕೊಟ್ಬಿಡ್ತೀನಿ, ಅದ್ರೊಳಗೆ ನೀ ರಂಗೋಲಿ ಹಾಕ್ಬಿಡಮ್ಮ. ರಂಗೋಲಿನಾ? ಓ, ಅದೇ ಅವತ್ತು ಕ್ಲಬ್ ನ ನೀವು ಬಿಟ್ಟಿದಲ್ಲ, ಅದೇ ರಂಗೋಲಿ ಬಿಟ್ಬಿಡಮ್ಮ. ಸಾಕ, ನಡೀನ. ಜಯ, ರಂಗೋಲಿ ಹಾಕಾಯ್ತಾ? ಇದೇನಿದು? ರಂಗೋಲಿನ ಇದು? ಹೌದಕ್ಕ? ಹೊಸ ಕಲಿತಿದ್ಯಾ? ಇದು ಯಾವ ರಂಗೋಲಿ ಇದು? ಇದು ಅಷ್ಟಲಕ್ಷ್ಮಿ ರಂಗೋಲಿ ಅಕ್ಕ. ಅಷ್ಟಲಕ್ಷ್ಮಿ ರಂಗೋಲಿನ ಇದು? ಅಷ್ಟಾವಕ್ರದ ರಂಗೋಲಿ ಇದ್ದಂಗದೆ. ಸಾರಿ ಅಕ್ಕ, ನಿಮ್ಮನೆಗೂ ನನಗೆ ರಂಗೋಲಿ ಹಾಕೋದಕ್ ಬರೋದಿಲ್ಲ. ಬರಕಿಲ್ವಾ? ಮತ್ತೆ ಕ್ಲಬ್ನಾಗ ಬೋಮನ ತಕೊಂಡಿದ್ದು ಎಲ್ಲ ನಾಟಕನಕ್ಕ. ಅದು ಅದು ನಿಮ್ ಮೈದಾ ನಿಮ್ಮನ್ನ ಮೆಚ್ಚೋದಕ್ಕೋಸ್ಕರ ಆ ರೀತಿ ನಾಟಕ ಆಡ್ಸಿದ್ದು. ಅಯ್ಯೋ, ನಾಟಕದ ಸುದ್ದಿ? ನಾಟಕದ ಮನೆ ಹಾಳಾಗೋಗ. ಈ ಮನೆ ನಾಟಕದ ಮನೆ ಅಂತ ತಿಳ್ಕೊಂಡಿದ್ದೀನಿ. ಸ್ವಪ್ನಾತಿ ಮನೆ ಮುಂದೆ ರಂಗೋಲಿ ಇದ್ರೆ ಏನಂತ ತಿಳ್ಕೊಂಡಿದ್ಯೆ? ಮನೆಗ್ ಭಾಗ್ಯ ಕೊಡೋ ಮಹಾಲಕ್ಷ್ಮಿ. ಇದ್ರೆ ನಾವು ಸುಳ್ಳು ಹೇಳ್ಕೊಂಡು ಈ ಮನೆ ಸೊಸೆಯಾಗಿ ಬಂದಿದ್ಯೇನೆ, ಉದ್ದಾರ ಆಗ್ತೀಯೇನೆ. ಇನ್ನು ಯಾಕೆ ನನ್ ಮುಂದೆ ನಿಂತಿದ್ಯಾ? ಹೋಗೆ. ಚಿಕ್ಕಮ್ಮ, ಅಮ್ಮ ಕರೀತಿದ್ದಾರೆ. ನೋಡಿ ಅಮ್ಮ. ಜಯ, ನನಗೆ ತುಂಬಾ ವ್ರತಗಳು ಗೊತ್ತುಂಟಲ್ಲವೋ? ನನ್ನ ಗಂಡ ಈ ಊರಿಗೆ ವರ್ಗ ಆಗುವಾಗೆ ಒಂದು ವ್ರತ ಹೇಳಿಕೊಡಮ್ಮ. ಅವರಿಲ್ಲದ ಈ ಮನೆಯಲ್ಲಿ ಬಹಳ ಬೇಜಾರಾಗಿ ಹೋಗಿದೆ ನನಗೆ. ಅಕ್ಕ, ವ್ರತ ಮಾಡಿದ್ರೆ ಟ್ರಾನ್ಸ್ಫರ್ ಆಗೋ ಸುಳ್ಳಕ್ಕ? ಮತ್ತೆ ನೀನು ಆ ದಿನ ಹೇಳಿರುಂಟಲ್ಲವೋ, ಒಂದೊಂದು ಕಾರ್ಯಕ್ಕೆ ಒಂದೊಂದು ವ್ರತ ಉಂಟು, ಅದನ್ನು ಮಾಡಿದ್ರೆ ನೆನೆಸಿಕೊಂಡ ಕಾರ್ಯ ಫಲಿಸೋದೆಂದು. ಅಕ್ಕ, ನಿಮ್ ಹತ್ರ ನಾನೇ ಸುಳ್ಳು ಹೇಳಿ? ಅಂತ ವ್ರತಗಳು ಯಾವ್ದೂ ಇಲ್ಲ, ಇದ್ರೂ ನನ್ಗೆ ಗೊತ್ತಿಲ್ಲ. ನಿಮ್ ಮೈದಾ ನಿಮ್ ಮನ್ಸ್ ಗೆಲ್ಲೋದಕ್ಕೋಸ್ಕರ ನನ್ನ ಹತ್ರ ಆ ರೀತಿ ನಾಟಕ ಆಡೋಂದ್ರು, ಆಡ್ದೆ. ನಾಟಕನ? ಹೇಳೆ, ಎದ್ದೇಳೆ, ಹೇಳೆ. ಎಂತದು? ನನ್ನಲ್ಲಿ ಮುಚ್ಚುಮರೆ ಮಾಡಿ ದೇವರ ಹೆಸರಿನಲ್ಲಿ ಸುಳ್ಳು ಹೇಳಿ ಜೀವನ ನಡೆಸುವುದಾ? ನೀನು ಒಂದು ಹೆಣ್ಣ, ನಿನ್ನ ನಾಲಿಗೆ ಸೇರಿ ಹೋಗಲಿಗುಂಟು. ನೀನು ಹಲ್ಕ ಹಣ್ಣೆ ನೀನು. ಈ ಮನೆ ಸಂಪ್ರದಾಯ ಗೌರವ ಎಂತದೊಂದು ಗೊತ್ತುಂಟಲ್ಲ ನನಗೆ. ಹಾಗೆ ನನ್ನ ಮುಂದೆ ನಿಲ್ಲಬೇಡ, ನನಗೆ ಮುಖ ತೋರಿಸಬೇಡ. ನೀನು ಇಲ್ಲಿ ನಿಂತಿದೆಯಾದರೆ ನೀನು ಬರೀ ಕಾಯ್ತಲಿಗುಂಟು. ಹಾಗೆ ಹಾಗೆ. ಜಯ, ಬಾರವಿ. ಏನಕ್ಕ ಬೇಸರ ಅದಕ್ಕೆ ಮಾಡ್ಕೋತೀವಿ? ರಂಗೋಲಿ ಹಾಕಿ ವ್ರತ ಮಾಡಿದ್ರ ಏನು ಬರೋದಿಲ್ಲ. ಒಂದಿಷ್ಟು ನಾಟ್ಯಾಭ್ಯಾಸವರ ಮಾಡಿದ್ರ ಮನಸ್ಸಿಗೆ ನೆಮ್ಮದಿ, ಶರೀರಕ್ಕೂ ಬಹಳ ಒಳ್ಳೆದಾಗ್ತದ. ಬಾರವಿ. ಅದು ಬಾರವಿ, ಬಾ. ಎಲ್ಲವ ಜಯ, ನಿನ್ನ ನಾಟ್ಯ ಮಾಡಿ ಈ ನಾಟ್ಯ ನಂದಿನಿನ ಸಂತೋಷ ಪಡಿಸಮ್ಮ. ಮಾಡು. ತೈ ತೈ ದಿದಿ ತೈ 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 ದಿದಿ ತೈ ತೈ ತಾಹ ತೈ ತಾಹ ತೈ. ಇದ್ಯಾಕೆ ಹಿಂಗಿಂತಿ? ಹೆಜ್ಜಾಕ ಹೆಜ್ಜೆ ಹತ್ತಿಕ. ಇಲ್ಲಿ ಏನ್ ಹೇಳಿದ್ದು? ಏನ್ ಹೇಳಿದ್ದು ಅಂತಿಲ್ಲ. ನಿಂಗೇನ್ ತಿಳಿದೇನ? ಕಪ್ಪೆ ಹಾಕೋಗೋದಿಲ್ಲ ಕಲ್ತು ತಿಳ್ಕೋಬೇಕೇನು? ಅಯ್ಯೋ, ನಿನ್ನ ದುರಹಂಕಾರದ ಬಾಯೆ. ನತುವಾಂಗ ಸ್ವರನ ಕಪ್ಪೆ ಕೂಗು ಅಂತೀಯನ? ಅಂದ್ರ ಇದು ಒಂದ್ ನಾಟಕನೇನ? ಅಲ್ಲ, ನಾಟಕದ ಕೊನೆ ಹಂತ. ನಿನ್ ಮಕ್ಕಳ ಬೆಂಕಿ ಬೀಳ. ನಾಟಕ ಆಗದಿಲ್ಲ ಏನ್ ನಿನ್ಗ? ನಾಟ್ಯದೇವಿ ಹೊಲ್ದಾಳಂತ ಸುಳ್ಳು ಬಗಳ್ತೀಯೇನ? ಈಗೇನು ಪ್ರಪಂಚ ಮುಗೋಯ್ತಾ? ಮಾತಿಗೆ ಮಾತು ಕೊಡುವಂಗ ಅದೇನ? ಸುಳ್ಳು ಹೇಳಿ ನಾನೇ ನಿಮ್ಮನೆ ಸೌಭಾಗ್ಯ ದೋಚ್ಕೊಂಡು ಹೋಗಿ ಬರ್ಲಿಲ್ಲ. ಒಳ್ಳೆ ಸಂಪ್ರದಾಯದ ಮನೆ ಅಂತೀರಾ? ಮನೆ ಸೊಸೆ ಕಾಲು ಗೆಜ್ಜೆ ಕಟ್ಕೊಂಡು ಕುಣಿತಾ ಇದ್ರೆ ನಿಮ್ ಮನೆ ಗೌರವ ಹಾಳಾಗೋದಿಲ್ವಾ?
ಫಸ್ಟ್ ಆಫ್ ಆಲ್ ಡ್ಯಾನ್ಸ್ ಮಾಡಕ್ ಬಂದ್ರೆ ನೀನು ಸಂಸಾರ ಮಾಡಕ್ ಬರೋದು. ದಿನ ನನ್ ಗಂಡ ಮಲ್ಗೋವಾಗ ನಾನೇನ್ ಡ್ಯಾನ್ಸ್ ಮಾಡೋದಿಲ್ಲ. ನಿನ್ಗಿಷ್ಟ ಇದ್ರೆ ನಿನ್ ಗಂಡನ ಮೇಲೆ ಹಾಕುನಿ ಹೋಗು. ನಿನ್ ಮನೇಲಿ ನಾನು ನಿನ್ನಾಗೆ ಸೊಸೆಯಾಗಿ ಬಂದಿರೋಳು. ನನಗಿಂತ ವಯಸ್ಸಲ್ಲಿ ದೊಡ್ಡವಳು ಅಂತ ಈ ಕೈ ಕಡಿತಾ ಇದ್ದೀನಿ. ಇನ್ನೊಂದ್ಸಲ ನನ್ನ ಮೇಲೇನಾದ್ರು ಕೈ ಮಾಡಿದ್ರೆ ನನ್ ಗಂಡರಿಗೆ ಒಂದು ಉತ್ತರ ಅನಿಸ್ಬೇಕು. ಅಯ್ಯೋ ಅಯ್ಯೋ ನೆರಗಿನ ಬಂತು ಬೆಳಗ್ಗೆ ಬೇರೆ ಬರಗಾಲದೊಳಗೆ ಅದಕ್ಕೆ ಮಾಡ್ಕೊಂಡಂಗೆ ಹಾಲೆಲ್ಲ ಸ್ವಲ್ಪ ಕೇಳು ಹೊಟ್ಟೆ ಹತ್ಕೊಂಡು ಬಿದ್ದಿರು. ಚಿ ವಾಟ್ ಇಸ್ ದಿಸ್? ನೆಲ ಮೇಲೆ ಬಿದ್ದಿರೋ ಹಾಲು ತೆಗಿತಿದೆಯಲ್ಲ, ನಿನಗೆ ಎಷ್ಟು ಸರಿ ಹೇಳಿದ್ದೀನಿ ಮಗು ಬಾಟ್ಲಲ್ಲಿ ಹಾಲು ಕೊಡ್ಸು ಅಂತ. ಈಗ ಇದೇ ಹಾಲನ್ನ ಕುಡಿಸ್ತೀಯಾ? ಕುಡಿಸ್ತಿದ್ರೆ ಮನೆ ಜಂತಿ ಕಿತ್ತಾಕ್ತಾನಲ್ಲ. ಹಾಲನ್ ಸೀಸೆ ಒಡೆದೋಯ್ತು, ಏನ್ ಮಾಡ್ಲಿ? ಇದನ್ನೇ ಸೋಸ್ ಕುಡಿಸೋದು. ಸೋಸ್ ಕುಡಿಸ್ತೀಯಾ? ನಾನ್ ಸೆನ್ಸ್. ಬೇರೆ ಹಾಲು ಕೊಡ್ಸು. ಹೌದು, 10 ಗಂಟೆ ಆದ್ರೂ ಯಾಕಿನ್ನು ಮಗು ಹಾಲು ಕೊಡ್ಸಿಲ್ಲ? ಮನೇಲಿ ಹಾಲು ಇಷ್ಟ ಹಾಕಿಲ್ಲ. ಇರೋದೆಲ್ಲ ನಿಮ್ ದೊಡ್ಡ ನನ್ಗೆ ಸಾಲದು. ಲಕ್ಷ್ಮಿ, ವಾಟ್ ನಾನ್ ಸೆನ್ಸ್ ಯು ಆರ್ ಟಾಕಿಂಗ್? ಇತ್ ನೋಡಿ, ನೀವ್ ಇಂಗ್ಲಿಷ್ ನಾಗ ಬೋದ್ರೆ ದ್ಯಾವಲೋಕ್ತಿಂದ ಅಮೃತ ಹಾಲೇನ್ ಸುರಿಯಕ್ಕಿಲ್ಲ. ನಿಮ್ ದೊಡ್ಡತ್ಗೆ ಹೇಳಿದ್ ಮಾತ್ನೆ ನಿಮ್ ಎದುರು ಒದ್ರಿದು, ತಿಳಿತಾ? ದೊಡ್ಡತಿಗೆ ಹಾಗಂದ್ರ? ಅತ್ತಿಗೆ ಏನಪ್ಪಾ? ಮಗುಗ್ ಹಾಲಿಲ್ಲ ಅಂದ್ರ? ಯಾವ ಮಗುಗೆ? ನಮ್ ಮಗುಗೆ. ಮಗುಗ್ ಹಾಲ್ ಬೇಕು ಬೇಡ ಅನ್ನೋದನ್ನ ತಾಯಿ ನೋಡ್ಕೋಬೇಕಪ್ಪ. ನನ್ಗೇನ್ 16 ಕೈ ಇದೆಯಾ? ಒಬ್ಬರಿಗೆ ಹಾಲು, ಒಬ್ಬರಿಗೆ ನೀರು, ಒಬ್ಬರಿಗೆ ತಿಂಡಿ, ಒಬ್ಬರು ತೀರ್ಥ ಕೊಡೋದಕ್ಕೆ. ಯಾರಿಗೆ ಹೇಳ್ತಿದ್ದೀರಿ ನೀವು ತಿಂಡಿ ತೀರ್ಥ ಅಂತ? 10 ಗಂಟೆಗೆ ಕೋಟಿಗೆ ಹೋಗ್ಬೇಕಾದವರು ನಿಂದ ತಿಂಡಿ ತಿನ್ನದೆ ಬರೀ ಹೊಟ್ಟೆನಾಗ ಹೊಂಟಾರ. ಗಂಟಿಗೆ ಸರಿ ತಿಂಡಿ ಮಾಡಿ ಸರಬರಾಜ್ ಮಾಡೋ ಹಂಗ ಗಂಟೆ ಹೊಡೆದಂಗ ಅಂತೀರಲ್ಲ. ಇನ್ನ ಗಂಡನ ಚಿಂತೆ ಆಯ್ತಲ್ಲ, ನನ್ನ ಮಗನ ಚಿಂತೆ ಯಾರು ಮಾಡಬೇಕು? ಅವನಿಗೆ ಇನ್ನು ಕ್ಯಾರಿಯರ್ ಗೊತ್ತಿಲ್ಲ, ಅವನ ಚಿಂತೆ ನಾನೇ ಮಾಡಬೇಕು. ಇತ್ತಗಡೆ ಬಾ, ಅವನಿಗೆ ಕ್ಯಾರಿಯರ್ ಹುಟ್ಟಬೇಕು. ಬಾಮ್ಮ ಮಹಾಲಕ್ಷ್ಮಿ ಬರ್ಬೇಕು. ಇವತ್ತು ಬಿಟ್ಟಿಯ ನಿನ್ ಬಾಯಿನ? ಒಂದ್ ಹೊತ್ತು ಹಾಲ್ ಲೇಟ್ ಆಗಿದ್ದಕ್ಕೆ ನಿನ್ ಗಂಡನ್ ಕಿವಿ ಊದಿ ಇಷ್ಟೊಂದು ರಾದ್ದಾಂತ ಮಾಡೋ ಅವಶ್ಯಕತೆ ಇತ್ತ? ಕಿವಿ ಊದ್ದೆ ಹೋದ್ರೆ ಇಲ್ಲಿ ನಡೆಯೋ ರಾದ್ದಾಂತ ಈ ಮನೆ ಗಂಡಸರು ತಿರಿಯೋದ್ ಬೇಡ್ವಾ? 7 ದಿನ ನನ್ ಮಗನ್ ಗಾಲಿ ಇಲ್ಲದೆ ಬರಿ ಹೊಟ್ಟೆಗೆ ಮಲಗ್ತೀವಿ. ನನ್ ಹೊಟ್ಟೆವ್ರಿನ ಇನ್ಯಾರ ತರ ಊದ್ಲಿ? ಹಾಗೆ ಹೇಳಕೊಂಡ್ರೆ ಸಿದ್ದರಾಮಣ್ಣ ಪ್ರಾಣನೇ ಆಯ್ತದಿಲ್ಲಿ. ನಮ್ಮವ್ರು ಎಷ್ಟ್ ಬಾರಿ ಖಾಲಿ ಹೊಟ್ಟೆನಾಗೆ ಕೋಟಿಕೊಂತ್ಯಾರ, ಅದನ್ನ ಹೇಳ್ಬೇಕೇನ? ದೊಡ್ಡವರು ಮನೇಲಿ ತಿನ್ನದಿದ್ದರೆ ಹೊಟ್ಟೆಲಲ್ಲಿ ಹೋಗಿ ತಿನ್ನುತ್ತಾರೆ. ನನ್ನ ಮಗನಿಗೆ ಕ್ಯಾರಿಯರ್ ಕಟ್ಟದಿದ್ರೆ ಅವನು ಹೋಗಿ ಎಲ್ಲಿ ತಿನ್ನಬೇಕು? ಅವನು ಶಾಲೆಗೆ ಎಷ್ಟು ದಿನ ಚಕ್ಕರ್ ಹಾಕಿದಾನೆ ಗೊತ್ತುಂಟ ಈ ಮಹಾತಾಯಿ ತಿಂಡಿ ಕೊಡೋ ದಟ್ಟೆಯಿಂದ. ನಾನೇನನ್ನ ಮಾಡ್ಲಿ? ಜನ ಜಾಸ್ತಿ ಇರೋ ಮನೆಯಲ್ಲಿ ನಾನ್ ಯಾರಿಗೆ ಅಂತ ನೋಡ್ಕೊಳ್ಳಿ? ಗಟ್ಟಿ ಮೊಸರಿಗೆ ನೀರು ಹಾಕ್ತೆ ಹೋದ್ರೆ ಇಷ್ಟು ಜನಕ್ಕೆ ಸಾಕಾಗುತ್ತಾ ಹೇಳು? ಯಾರನ್ನು ನೀವು ಜನ ಅಂತ ಅನ್ನೋದು? ಇನ್ಯಾರು ನನ್ನಿ ಮನೇಲಿರೋ ಜನಗಳನ್ನೇ? ನೀನೇನೋ ಗಂಡನ್ ನೆನೆಸ್ಕೊಳ್ತಾ ಕನ್ನಡಿ ಮುಂದೆ ಕೂತ್ಕೊಂಡು ಕಾಲ ಕಳೆದ್ ಬಿಡ್ತೀಯ. ಬೆಳಿಗ್ಗೆಯಿಂದ ರಾತ್ರಿವರೆಗೂ ಗಾಣದ ಹೆತ್ತಿನ ಹಾಗೆ ದುಡ್ದು ಸವಿತಾ ಇರೋದು ನಾನ್ ತಾನೇಮ್ಮ, ನಾನ್ ತಾನೆ. ಏನತ್ತಿಗೆ ಮಗುಗೊಂದ್ ಗುಟ್ ಹಾಲಿಲ್ವ ಅಂತಾನೆ ನಾನ್ ಕೇಳಿದ್ದು. ಅಪ್ಪ ಧರ್ಮರಾಯನ್ ಮೊಮ್ಮಗನೆ, ಈ ಹಾಲು ಪಾಲು ಅರ್ಧ ಪಾಲು ಮುಕ್ಕಾಲ್ ಪಾಲು ನಿನ್ ಹೆಂಡತಿಗೆ ತಿಳಿದಷ್ಟು ನನಗ್ ತಿಳಿದಿಲ್ಲಪ್ಪ. ಈ ಮನೇಲಿ ಎಲ್ಲರೂ ಒಳ್ಳೆಯವ್ರೆ, ನನ್ನನ್ ಬಿಟ್ಟು. ನೀನೇನೆ ನನ್ ಗಂಡ ಏನು ಅಂತ ಹೇಳಿ ಏನ್ರಿ ನನ್ ಮುಂದೆ ಸೂರಾದಿ ಸೂರನ್ ತರ ಹಾರಾಡಿದ್ರಿ? ಈಗ ಮೆತ್ತಗ್ ಬೆಕ್ಕನಾಗ ಜಾರ್ಕೊತಾ ಇದ್ದೀರಾ? ಕೇಳೋದ್ರ ನಿಮ್ ದೊಡ್ಡಕ್ಕೆ ಹೇಳಿದ್ ಮಾತುಗಳನ್ನ. ನನ್ ಮಗುಗ್ ನಾನೊಂದ್ ಗುಟ್ ಕಾಲ್ ಕೇಳಿದ್ದ ತೆಪ್ಪಾಗೋಯ್ತಾ? ಗತಿಯಿಂದ ಊಟ ನೋಡಿ ಅವನು. ನನ್ ಗಂಡ ಬಾಳ್ದವನು ಅಂತ ನಾನು ಇಲ್ಲಿ ಎಲ್ರಿಗೂ ಕಟ್ವಾಗ ಹೋಗಿವ್ನಿ. ಜನರನ್ನ ಕಟ್ಕೊಳ್ಳೋದು ಅಟ್ಟೆ ಅಲ್ರಿ ನಿಮ್ ಕೆಲ್ಸ. 4 ಜನರ ಮಧ್ಯೆ ಅವ್ರಿಗೂ ಒಂದಿಟ್ಟು ಮರುವಾರೆ ಸಿಕ್ಕಂಗ್ ನೋಡ್ಕೋಬೇಕು. ಈಗಾರ ನಿಮ್ ಕೋಟಿನ ಮುಳಿ ಹೊಳಿತೇನ್ರಿ? ನಿಮ್ ಹೆಂಡತಿ ಮ್ಯಾಗ ಎಂತ ಕಿಂದ್ರಿ ಕಟ್ ಹಾಕ್ಯಾರಂತ. ನಾಳೆಯಿಂದ ನೀವ್ ಕೋಟಿಗೆ ಹೋಗಿ ಮೇಜ್ ಕೂತೋದ್ ಬಿಟ್ಟು ನಿಮ್ ದೊಡ್ಡಣ್ಣನ ಹಂಗ ಮೇಜ್ ಮುಂದೆ ಕೂತು ಚದ್ರಂಗ ಆಡ್ರಲ್ಲ. ನಿಮ್ ಸಾವಿ ಮಾಡಿ ಮಾಡಿ ಈ ಮನೆ ಹಿರಿಯರು ಸಾಕೋಗ್ಯಾರಂತ. ಇನ್ನು ಅದರಿದ್ರು ಕೂಳ್ ತಯಾರಾಗಿಲ್ಲ. ನೀವ್ ಹೋಗಿ ಆ ಖಾನಾವಳಿಯಾಗೆ ಉಂಡ್ರಿ. ನಿಮ್ಗೆ ಇದಾಗ್ಬೇಕಂದ್ರಿ? ಬರೀ ಕಾನೂನು ವಕೀಲರಾಗೋದ್ರೆ ಆಗೋತಾ? ಈ ಮನೆ ಕಾನೂನು ಹೆಂಗೆ ಅಂತ ಒಂದಿಷ್ಟು ತಿಳಿದಿದ್ರೆ ಹೆಂಗ? ಎಂತದ ನಿನ್ನದು ರಗಳೆ ದಂಡ ಪಿಂಡವೆ? ನಿನಗೆಂತದಕ್ಕೂ ಓದು ಬರಹ? ಈ ಮನೆಯಲ್ಲಿ ಗುಲಾಮಗಿರಿ ಮಾಡಿಕೊಂಡಿರುವುದೇ ನಮ್ಮ ಹಣೆ ಬರಹ. ನಾಳೆಯಿಂದ ನೀನು ಶಾಲೆಗೆ ಹೋಗುದು ಬೇಡ. ನಿನಗೋಸ್ಕರ ಆಯಮ್ಮ ತಿಂಡಿ ಮಾಡಿ ಕೊಡೋದಕ್ಕೆ ಬೆವರು ಸುರಿಸೋದು ಬೇಡ. ಬೀದಿ ಮಕ್ಕಳ ಜೊತೆಯಲ್ಲಿ ನೀನು ಸೇರಿ ಕೋಲಿ ಹುಡುಗನ ಹಾಗೆ ಬೆಳೆದರೆ ಇವರು ಹೊಟ್ಟೆ ತಣ್ಣಗಿರೋದಂತ ಮಾಡುತ್ತದೆ. ಬೆಲೆ ಇಲ್ಲದ ನೆಲೆಯಲ್ಲಿ ಇಟ್ಟು ಹೋಗಿದಾರಲ್ಲ ನಿಮ್ಮ ಅಪ್ಪ, ಅವರು ಬಂದ ಮೇಲೆ ಎಲ್ಲಾದ್ರೂ ಹಾಳಾಗಿ ಹೋದ್ರಾಯ್ತು. ನಡೆಯೋ. ಕೇಳಿಸ್ಕೊತಿದ್ದೀರಾ? ಎಲ್ಲ ಕೇಳಿಸ್ಕೊತಿದ್ದೀರಾ? ಈ ಮನೆಯಲ್ಲಿ ಒಬ್ಬರನ್ನ ಒಂದು ಮಾತು ಆಡಂಗಿಲ್ಲ. ಅವ್ರವ್ರ ಅಧಿಕಾರ ಅವ್ರವ್ರು ಮಾಡೋ ಹಾಗಿದ್ರೆ ದೊಡ್ಡವ್ರು ಅಂತ ಈ ಮನೇಲಿ ನಾವ್ಯಾಕೆ ಇರ್ಬೇಕು ಹೇಳಿ? ನಾನ್ ಬಾಯಿ ಮುಚ್ಕೊಂಡು ಇವ್ರಿಗಳ ಸೇವೆ ಮಾಡಿದ್ರೆ
ಇವ್ರೆಲ್ರಿಗೂ ನಾನ್ ತುಂಬಾ ಒಳ್ಳೆವಳು. ಮನಸ್ ಕೇಳ್ದೆ ಯಾರನ್ನಾದ್ರೂ ಒಬ್ಬರನ್ನ ಯಾಕಮ್ಮ ಹೀಗೆ ಅಂದ್ರೆ ಸಾಕು, ನೀನ್ ಯಾರೇ ಕೇಳಕ್ಕೆ ಅಂತಾರೆ. ಇಷ್ಟಕ್ಕೆಲ್ಲ ಕಾರಣ ಯಾರು ಹೇಳಿ? ನೀವು ರೀ, ನೀವು ಕೊಟ್ಟ ಸಲಹೆ. ನನ್ ತಮ್ಮಂದಿರು ಅಂತ ತಲೆ ಮೇಲೆ ಇಟ್ಕೊಂಡ್ ಬೇರಿದ್ರಲ್ಲ, ಅದ್ರ ಫಲ ಈಗ ನಾನ್ ಅನುಭವಿಸ್ತಿದ್ದೀನಿ. ಇನ್ಮೇಲೆ ನನ್ ಕೈಯಿಂದ ಸಾಧ್ಯ ಇಲ್ಲ ರೀ. ಯಾರ್ಯಾರು ಹೇಗಾಗಿ ಹೋಗ್ತಾರೋ ಹೋಗ್ಲಿ ಬಿಡಿ. ಇನ್ಮೇಲೆ ಇವ್ರಗಳ ಜೊತೆ ನನ್ ಕೈಯಲ್ಲಿ ಹೇಗಕ್ಕಾಗಲ್ಲ ರೀ. ರಾಮರಾಯ, ಇದೇನೋ ಇದು? ರಾಮ ರಾಜ್ಯದಲ್ಲಿ ರಾವಣನ ರಾಯಭಾರ ನಡೀತಿದೆಯಲ್ಲಪ್ಪ. ಇವರು ಒಬ್ಬೊಬ್ಬರು ವರ್ತನೆಯನ್ನ ನೋಡ್ತಾ ಇದ್ರೆ ಒಂದೇ ಹಸ್ತದ 5 ಬೆರಳು ಒಂದೊಂದಾಗಿ ಕತ್ತರಿಸಿದಷ್ಟು ನೋವಾಗ್ತಿದೆಯಲ್ಲಪ್ಪ. ಯಾಕೆ ಹೀಗೆ ಅಂತ ನನಗೆ ಅರ್ಥ ಆಗ್ತಿಲ್ಲಪ್ಪ. ನನಗೂ ಒಂದು ಅರ್ಥವಾಗ್ತಿಲ್ವಲ್ಲೋ. ಹೋಗಿ ಅದೇನಂತ ಕೇಳಬಾರ್ದ? ಕೇಶವ, ಹೋಗಿ ಏನು ಅಂತ ಕೇಳೋ. ಶ್ರೀಧರ, ಹೋಗದೇನು ಅಂತ ಕೇಳೋ. ಮುರಳಿ, ಹೋಗಿ ಅದೇನು ಅಂತ ಕೇಳೋ. ಇದು ಸಮಯ ಅಲ್ಲಣ್ಣ. ಇದು ಸಮಯ ಅಲ್ಲಣ್ಣ. ಇದು ಸಮಯ ಅಲ್ಲಣ್ಣ. ಇದು ಸಮಯ ಅಲ್ಲ ಕಣೋ. ನೆಟ್ಕಲ್ಲ, ಯಾಕೋ ಹೊರಟೆ? ನಾನಿಲ್ಲಿದ್ರು ಒಂದೇ, ನಮ್ಮ ಮನೇಲಿದ್ರು ಒಂದೇ ಅಪ್ಪ. ಹೋಗ್ತೀನಪ್ಪ. ಏನ್ರಿ ಲಾಯರ್ ಮಹಾಶಯರ, ನನಗೊಂದ್ ಸಂಶಯ ಬಂದದ, ನಿವಾರಣೆ ಮಾಡ್ತೀರೇನ್ರಿ? ಮನೆಯಲ್ಲೋ ಡ್ಯೂಟಿನಾ? ಅದೇನ್ ಹೇಳು. ನೀವ್ 5 ಮಂದಿ ಅಣ್ಣ ತಮ್ಮಂದಿರ್ಗ ಒಬ್ಬಾಕಿನೇ ತಾಯಿ ಅಲ್ಲನ್ರಿ? ಹೌದು. ಅಂದ್ರ ನಾವ್ 5 ಮಂದಿ ಸೊಸೆರ್ಗೂ ಆಕಿನೇ ಅತ್ತಿ, ಹೌದಲ್ಲ? ಹೌದದೇನ್ ಹೇಳು. ಮತ್ತ ನಮ್ಮ ಅತ್ತಿ ಒಡವೆಗಳನ್ನ 5 ಮಂದಿ ಸೊಸೆರ್ಗೂ ಸೇರ್ಬೇಕಾದ್ದು ನ್ಯಾಯವೋ ಅಲ್ವೋ ಅನ್ನೋದ ನನಗ್ ಸಂಶಯ ಬಂದ್ಬಿಟ್ಟದ. ಇದೇನೇ ಇದು? ಯಾವತ್ತೂ ಇಲ್ದಿರೋ ಸಂಶಯ ಇವತ್ತು ನನ್ನ ಕಿತ್ತೂರು ಚೆನ್ನಮ್ಮ. ಎಲ್ಲ ಒಡವೆಗಳನ್ನು ನಿಮ್ ದೊಡ್ಡತ್ತಿಗೆದ್ರಿಬ್ರ ಹೇರ್ಕೊಂಡು ಸಿಂಗಾರವಾಗಿ ಬೀಗ್ತಿದ್ರ, ನಾನ್ ಬಿಗ್ದಂಗ್ ಲೆಕ್ಕನೇನ? ಲೇ 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 ಲೇ, ಏನೇ ಇದು? ಡೈಲಾಗ್ ಎಲ್ಲ ಉಲ್ಟಾ. ಆನ್ಸರ್ ಟು ದ ಪಾಯಿಂಟ್. ಅಬೇ ಅಬೇ, ಈಗ ನಾನು ಏನು ಮಾಡುತ್ತೀಯ ಬೇ? ನಾಳೆ ಹೊತ್ ಮಾಡೋಕ್ ಮುಂದ ನಿಮ್ ರಾಜೇಶ್ವರಿ ಅದಕ್ಕೆ ಕೊರಳಾಗಿರೋ ಕಾಸಿನ ಸರ ನನ್ ಕೊರಳಾಗಿ ಬೀಳ್ಬೇಕು, ತಿಳಿತೇನ? ಲೇ ಅನ್ನಪೂರ್ಣ, ಇಷ್ಟು ವರ್ಷ ಅತಿಗೆ ಅದನ್ನ ಹಾಕೊಂಡಿದ್ದಾಳೆ, ಈಗ ಇದ್ದಕ್ಕಿದ್ದ ಹಾಗೆ ವರ್ಷಾನ್ಗಟ್ಲೆಯಿಂದ ಹಾಕೋತಾರಂತ್ಲೆ. ನಾನೀಗ ಅದನ್ನ ನಿಮ್ ಕೇಳಕ್ ಹತ್ತಿರೋದು. ನೀವ್ ಹೋಗ್ ಕೇಳ್ತಿರೋ ಇಲ್ಲ ನಾಳೆ ಹೋಗ್ ಕೇಳೋ? ಈಗ ನೀನ್ ಅದನ್ನ ಹಾಕೊಂಡು ಯಾವ ಘನಕಾರ್ಯ ಸಾಧಿಸ್ಬೇಕು ಅಂತೀನಿ. ನೀವ್ ಹೋಗ್ ಕೇಳ್ತಿರೋ ಇಲ್ಲ ನಾನೇ ಹೋಗ್ ಗಲಾಟೆ ಮಾಡ್ಲೋ? ಅನ್ನಪೂರ್ಣ, ಗಲಾಟೆ ಮಾಡ್ಬೇಡ ಕಣೆ. ದೊಡ್ಡಣ್ಣ ಕೇಳಿಸ್ಕೊಂಡ್ರೆ ನೊಂದ್ಕೋತಾರೆ ಕಣೆ. ನಿಮ್ ದೊಡ್ಡನ್ನ ನೊಂದ್ಕೊಂಡ್ರ ನಿಮ್ ಕೇಳಿ ಚುರ್ ಅಂತದ, ಹೌದಲ್ಲ? ಮತ್ತೆ ನಾ ಹೇಳಿದ ಕೆಲಸ ಮಾಡಿ. ಇಲ್ಲ ಅನ್ನಪೂರ್ಣ, ನೀನ್ ಯಾವ ಧೈರ್ಯದಿಂದ ಹೀಗೆಲ್ಲ ಮಾತಾಡ್ತಿದ್ಯಾ ಅಂತ ನನಗೆ ಅರ್ಥನೇ ಆಗ್ತಾ ಇಲ್ವೇ. ನಾ ಈ ಮನೆ ಸೊಸಿ ಅನ್ನೋ ಧೈರ್ಯ ಹೆಂಡತಿ ಅನ್ನೋ ರೂಲ್ಸ್ ಇಂದ. ಅಯ್ಯೋ ಅಯ್ಯೋ. ಪೂಜೆ ಆಯ್ತಾ ಅದಕ್ಕೆ? ಪೂಜೆ ಶಾಸ್ತ್ರ ಮಾಡಿ ಆಯ್ತು. ಪೂಜೆ ಮಾಡಲು ಮನಸ್ಸು ಸರಿ ಇಲ್ಲದಿದ್ದರೂ ಮುಂದಿನ ಜನ್ಮದಲ್ಲಾದ್ರೂ ಸುಖ ಪಡುವುದು ಬೇಡವೋ? ಅದಕ್ಕೆ 1 ನಿಮಿಷ ದೇವರಲ್ಲಿ ಬೇಡಿಕೊಂಡೆ. ಅದರಿಂದ ನಿನಗೇನು ಕಷ್ಟ? ಏನು ಬೇಕು ನಿನಗೆ? ಏನಿಲ್ಲ ಅದಕ್ಕೆ. ಅನ್ನಪೂರ್ಣ ಯಾರ್ದೋ ಮನೆಗೆ ಅರ್ಶನ ಕುಂಕುಮ ಹೋಗ್ತೀನಿ ಇಂಗ್ಲು. ಸದ್ಯ ಬೇಗ ಹೋಗ್ಲಿಕ್ಕೆ ಹೇಳಪ್ಪ. ಅವಳು ಹೋದರೆ ಮನೆಯಲ್ಲಿ ಕಿರುಚೋ ಕತ್ತೆಗಳಲ್ಲಿ ಒಂದಾದ್ರೂ ಕಡಿಮೆ ಆಗುತ್ತದೆ. ಅದಕ್ಕೆ ಸ್ವಲ್ಪ ಕಾಸಿನ ಸರ ಕೊಡ್ತೀರಾ? ಕಾಸಿನ ಸರನ? ಸಾಯಂಕಾಲ ವಾಪಸ್ ಅಂತ ಬಿಡ್ತಾಳ ಅದಕ್ಕೆ, ಪ್ಲೀಸ್. ನನಗೆ ಗೊತ್ತುಂಟು, ಇದು ನಿನ್ನ ತಲೆಯಲ್ಲ, ಇದು ಅವಳದೇ ಉಪಾಯ. ಅವಳು ಈ ಮನೆಗೆ ಸಂಸಾರ ಮಾಡಲಿಕ್ಕೆ ಬಂದ ದಿನದಿಂದ ಈ ಕಾಸಿನ ಸರ ಮೇಲೆ ಕಣ್ಣುಂಟು. ತೆಗೆದುಕೋ ಮಾರಾಯ. ನೋಡು ಮಾರಾಯ, ಈ ನನ್ನ ತಾಳಿಯನ್ನು ಮಾತ್ರ ಬಿಚ್ಚಿಕೊಳ್ಳಲು ಸಾಧ್ಯವಿಲ್ಲ. ಕ್ಷಮಿಸಬೇಕೆಂದು ಹೇಳಿ ಹೋಗು. ಇದೆಲ್ಲ ಯಾತಕಕ್ಕೆ? ನಾನ್ ಕೇಳಿದ್ದು ಬರೀ ಕಾಸಿನ ಸರ. ಕಾನೂನು ತಿಳಿದಿರೋ ಗಂಡನನ್ನ ಬಿಟ್ಟು ಕಾಸಿನ ಸರ ಕೇಳ್ದಾಳು ನಾಳೆ ಇದನ್ನು ಬಿಡ್ತಾಳೇನು? ತೆಗೊಪ್ಪ ಈ ವಾಳೆಯನ್ನು, ಇದು ಬಂಗಾರತ್ತೆ. ನಾನ್ ಬಿಟ್ಟಿಲ್ದಿರೋಳು ಗಂಡ ಇದು ಇಲ್ಲಂತಾಗಿದ್ದೇನೆ. ಈ ಮನೆಯನ್ನ ನನ್ ಮನೆಗೆ ತಿಳಿದುಕೊಂಡಿರಲ್ಲ. ನೀ ನನ್ನ ಹುಟ್ಟಿದನಕ್ಕೆ ಆಗಬೇಕಪ್ಪ. ನೀನು ಹೋಗಪ್ಪ. ಉಡುಪಿ ಕೃಷ್ಣ, ಈ ಮನೇಲಿ ಇವರಿಗೆಲ್ಲ ನೀನೇ ಬುದ್ಧಿ ಕಲಿಸು. ಇದು ಸಂಗೀತನ
ಸಂತೆ ಮೇಳನ ಬೆಳಿಗ್ಗೆನೆ ಎದ್ದು ರಾಮ ಕೃಷ್ಣ ಅನ್ನೋದ್ ಬಿಟ್ಟು ಏನಮ್ಮ ಇದು ಅರ್ಚಾಟ ಕೂಗಾಟ? ಇದು ಅರ್ಚಾಟನೂ ಅಲ್ಲ ಕೂಗಾಟನೂ ಅಲ್ಲ, ಡಿಸ್ಕೋ ಡ್ಯಾನ್ಸ್. ನಿಂಗೆ ಇಷ್ಟ ಇಲ್ದಿದ್ರೆ ಕಿವಿ ಮುಚ್ಕೊಳ್ಳಿ, ಇಲ್ಲ ಬಾಗಿಲು ಹಾಕೊಳ್ಳಿ. ಆ ಹಾಳು ಪ್ರಾರಬ್ಧನ ನಿಮ್ ರೂಮಲ್ಲಿ ಇಟ್ಕೊಳ್ಬಾರ್ದೇನು? ಈ ಹಾಲು ನಮ್ದಲ್ವಾ? ನಿಮ್ ರೂಮ್ ಅಂತ ಸಪ್ರೇಟ್ ಮಾಡಿ ಹೇಳೋದ್ರಲ್ಲಿ ನಿಮ್ ಉದ್ದೇಶ? ನಿಮ್ ಮನೆಯಲ್ಲ ನಮ್ದೇ ಅಂತ ತಿಳ್ಕೊಂಡಿದ್ದೀನಿ. ಬರೇ ನಮ್ದೇ ಅಲ್ಲಮ್ಮ, ನಮ್ಮೆಲ್ಲರದು. ಮನೆ ಹಿರಿಯರಿಗೆ ಮರ್ಯಾದೆ ಕೊಟ್ಟು ಮಾತಾಡೋದನ್ ಕಲಿ. ಮರ್ಯಾದೆ ಕೊಟ್ಟು ಪಡೆಯೋದನ್ನ ಮೊದಲು ನಿಮ್ ಹಿರಿಯರಿಗೆ ಕಲ್ಸಿ. ಅಂದ್ರೆ ಅಮ್ಮ ತಾಯಿ ಅಂತ ನಿನ್ ಕಾಲ್ ಹಿಡಿದು ಬೇಡ್ಕೋಬೇಕಾ? ನಿಮ್ಮ ಅನುಕೂಲಕ್ಕೆ ನನ್ ಕಾಲ್ ಹಿಡಿದ್ರೆ ತಪ್ಪೇನಿಲ್ಲ. ಅವಳು ನನ್ ಹೆಂಡತಿ, ನನ್ ಹೆಂಡತಿ ಮೇಲೆ ನಾನೇ ಕೈ ಮಾಡೋಲ್ಲ. ನೀನ್ ಯಾರು? ತಪ್ಪಲ್ವಾ? ಇಳಿಸಮ್ಮ, ಇಳಿಸು ಇಳಿಸು. ಮುರಳಿ, ನಿನ್ ಹೆಂಡತಿ ಬುದ್ಧಿ ಹೋದ್ಬಿಟ್ಟು ಯಾರ ಹೆಂಡತಿಗೆ ಯಾರನ್ನ ಬುದ್ಧಿ ಹೇಳ್ತಿದ್ದಾರೆ ಈ ಮನೇಲಿ? ಓ ಐ ಆಮ್ ಸಾರಿ ಜಯ. ಆನಂದನೇ ಪಡೆದಿರೋ ಜನರ ಹತ್ರ ನಮ್ಗೇನ್ ಕೆಲಸ? ಕಮ್ ಆನ್, ಲೆಟ್ಸ್ ಗೋ. ಆಯ್ತಾ ಮಗಕ್ ಮಂಗಾರ್ತಿ? ಅಂದ್ರೆ ಮೂರು ಬಿಟ್ಟರು ಬುದ್ಧಿ ಹೇಳಕ್ ಹೋದ್ರೆ ಏನಾಯ್ತದೆ ಅಂತ ಗೊತ್ತಾಯ್ತಲ್ಲ. ಇನ್ನು ಯಾಕೆ ಇಲ್ಲೇ ನಿಂತಿದ್ದೀರಾ? ಬರ್ರಿ. ಲೋ ರಾಮರಾಯರೇ, ನಿನ್ನ ಕೊನೆ ತಮ್ಮನ ಹೆಂಡತಿ ಜಾತಕನ ಯಾರ ಹತ್ರನೂ ತೋರಿಸಿದೇನಪ್ಪ? ಅವ್ರ ಜಾತಕ ಏನೋ ಸರಿಯಾಗೇ ಇದೆ, ನಮ್ಮ ಜಾತಕನೇ ಸರಿಯಾಗಿಲ್ಲ. ಗೋಪಿ, ಗೋಪಿ, ಗಂಟೆ ಹೇಳಾಯ್ತು, ಜಾಗಿಂಗ್ ಹೋಗೋಣ ಬಾರೋ. ಲೇ ಗೋಪಿ, ಅವನು ಬರೋದಿಲ್ಲ, ನೀವು ಹೋಗಿ. ಬೆಳಿಗ್ಗೆ ಜಾಗಿಂಗ್ ಮಾಡಿದ್ರೆ ಆರೋಗ್ಯಕ್ಕೆ ಒಳ್ಳೇದು, ಕಳಿಸ್ಕೊಳಮ್ಮ. ಸದ್ಯಕ್ಕೆ ಅವನ ಆರೋಗ್ಯ ಚಂದುಂಟು. ಜಾಗಿಂಗ್ ಹೋಗಿ ಕೈ ಕಾಲು ಮುರಿದುಕೊಂಡರೆ ಆಸ್ಪತ್ರೆಗೆ ಸುತ್ತೋದಕ್ಕೆ ನನ್ನ ಆರೋಗ್ಯ ಚಂದಿಲ್ಲ. ಮೊದಲಾಗಿ ಈ ಮನೆಯಲ್ಲಿ ನನ್ನನ್ನು ಕೇಳಲು ಯಾವ ಗಂಡು ದಿಕ್ಕಿಲ್ಲ. ಜಾಗಿಂಗ್ ಹೋಗುವೇನು? ಜಾಗಿಂಗು ಕೈ ಕಾಲು ಮುರಿದು ಹೋಗುತ್ತೇನೆ. ನಡೆಯ ಒಳಗೆ. ಅವರ ಜೊತೆ ಜಾಗಿಂಗ್ ಹೋಗುವುದು, ಜಾಗಿಂಗು. ಲೋ ಶ್ರೀಧರ, ಇವತ್ತು ನಿಜವಾಗ್ಲೂ ಓಡ್ದೆ ಕಣ ಅಮ್ಮ. ಓಡೋದು ಅಂದ್ರೆ ಏನೋ ಅನ್ಕೊಂಡಿದ್ದೆ, ಇಷ್ಟೊಂದು ಕಷ್ಟ ಅನ್ಕೊಂಡಿರಲ್ಲಪ್ಪ. ಇಲ್ಲೋಡು, ಎಷ್ಟೊಂದು ಬೆವರು, ಇಷ್ಟೊಂದು ಬೆವರು ಯಾವತ್ತೂ ಬಂದಿರ್ಲಿಲ್ಲ ಅಮ್ಮ. ಅಂದಾಗೆ ನೀನ್ ನೋಡಿ ಖುಷಿ ಪಡ್ಲಿ ಅಂತ ನಿನ್ ರೂಮ್ ಸುತ್ತಲೂ ಓಡ್ದೆ ಕಣ. ನೀನ್ ನೋಡ್ಲಿಲ್ವಾ ಅಮ್ಮ? ಯಾಕಂದ್ರೆ ಇಷ್ಟೊಂದು ಸುಸ್ತು ಮಾಡ್ಕೋತಾ ಇದೀಯಾ? ಬಹಳ ಸುಸ್ತಾಗ್ಬಿಟ್ಟಿದ್ಯಪ್ಪ. ಕೂತ್ಕೋ. ಏನಂದ್ರೆ ಆ ಹೊಸ ಕರ್ಚಿಪ್ನಾಗ ಯಾಕೆ ಬರ್ತಾ ಇದ್ರಾ? ಮಂಜಯ್ಯ, ಹಳೆ ಚೌಕ ಇದ್ರೆ ತಂದ್ಕೊಳ್ಳು ನಿಮ್ ದೊಡ್ಡಯ್ಯನವ್ರಿಗೆ. ತಗೊಳ್ಳಿ ಬುದ್ಧಿ. ಅಲ್ಲಪ್ಪ, ಇವತ್ತಿಂದ ಒಂದ್ ಅರ್ಧ ಲೀಟರ್ ಹಾಲ್ನ ನನಗ್ ಬ್ಯಾರೆ ಹಾಕಪ್ಪ. ಆಯ್ತವ. ಮಗುಗ್ ಹಾಲು ಕಡಿಮೆ ಆಗಿದೆಯೇನು? ಇಲ್ಲ, ನನ್ ತಲೆಯ ಬುದ್ಧಿ ಕಮ್ಮಿ ಆಗೈತೆ. ಇಲ್ಲಿ ನೋಡು, ಇವತ್ತಿಂದ ಹಾಕೋ ಹಾಲ್ಗೆ ನನ್ ತಾವೇ ದುಡ್ಡಿಸ್ಕೊ. ಸರಿ ಅಮ್ಮ. ಅನ್ನಪೂರ್ಣ, ಆ ಸ್ಟವ್ ಯಾಕಮ್ಮ ಹಚ್ಚಿತಿದ್ಯಾ? ಒಂದ್ ಅರ್ಧ ಪಾವು ಅಕ್ಕಿ ಬೇಯಿಸ್ಕೊಳಕ್ಕೆ. ದಿನಾ ಕೋರ್ಟಿಗೆ ಲೇಟ್ ಆಗ್ತಿದ್ರ ಅವ್ರು ನನ್ನ ಹೋಯ್ತಾರೆ. ಅಮ್ಮ ಲಕ್ಷ್ಮಿ, ಸ್ವಲ್ಪ ಇತ್ತ ಕಡೆ ಬಾ. ನನ್ನ ಮಗ ಗೋಪಿಗೆ ಬದನೆಕಾಯಿ ಪದಾರ್ಥ ತಿಂದು ಬೇಜಾರಾಗಿದೆ ಉಂಟು, ಅದಕ್ಕೆ ಕ್ಯಾರೆಟ್ ಪಲ್ಯ ಮಾಡಬೇಕು. ಜಾಗ ಬಿಡು. ನನ್ನ ಮಗ ಹಸುವಂತ ಅಳ್ತಾ ಇದ್ದೆ, ಮನಗಿಸ್ಬಿಟ್ಟು ಬಂದಿವ್ನಿ. ನಾನು 4 ಗಂಟೆ ಬರ್ತೀನಿ. ನೀರು ಉಪಯೋಗಿಸ್ಕೊಳ್ಳಿಮ್ಮ, ಉಪಯೋಗಿಸ್ಕೊಳ್ಳಿ. ಒಬ್ಬೊಬ್ರು ಒಂದೊಂದನ್ನ ಉಪಯೋಗಿಸ್ಕೊಳ್ಳಿ. ಸಾಲದೆ ಹೋದ್ರೆ ನನ್ನನ್ನು ಕಿತ್ತು ಬೇಯಿಸಿ ತಿಂದು ಹಾಕ್ಬಿಡಿ. ಅವ್ರವ್ರ ತೊಂದ್ರೆಗೆ ಅವ್ರವ್ರು ಉಪಯೋಗಿಸ್ಕೊಂಡ್ರೆ ನಿಂದೇನಿಲ್ಲಿ ದೊಡ್ಡಸ್ತಿಗೆ.
ಮೊದಲು ನಿನ್ ಗಂಡನ ಬೇಯಿಸಾಕೊಂಡ್ ನೋಡ್ಕೊ. ಚೆನ್ನಾಗಿ ಹೇಳ್ದೆಮ್ಮ, ಚೆನ್ನಾಗಿ ಹೇಳ್ದೆ. ನಿಮ್ಮಗಳ ಉದ್ದೇಶ ಏನು ಅಂತ ಈಗ ನನಗೆ ಚೆನ್ನಾಗಿ ಅರ್ಥ ಆಗೋಯ್ತು. ಹಾ, ತಗೊಳ್ಳಿ, ಇದನ್ನು ನೀವೇ ಉಪಯೋಗಿಸ್ಕೊಳ್ಳಿ. ಏನಂದ್ರೆ ಕೇಳಿಸ್ಕೊಂಡ್ರ? ಇವತ್ತು ಅವ್ರವ್ರ ಅಡಿಗೆ ಅವ್ರವ್ರು ಮಾಡ್ಕೋತಾರಂತೆ. ಇಷ್ಟು ವರ್ಷ ಒಂದ್ ಅಡಿಗೆ ಮನೆ ಇದ್ದಿದ್ದು ಈ ಮನೆಯಲ್ಲಿ ಇವತ್ತು 5 ಒಲೆ ಹಚ್ಚುತ್ತಿದ್ದಾರೆ. ನಾನೇನು ದೊಡ್ಡಸ್ಗೆ ಮಾಡಿ ಇವ್ರ ಮೇಲೆಲ್ಲ ಅಧಿಕಾರ ಚಲಾಯಿಸ್ತಿದ್ದೀನಿ ಅಂತ ನನ್ನಲ್ಲಿ ಎಲ್ರು ವಿಷ ಕಾರ್ತಿದ್ದಾರೆ. ಸೀತಾ, ನಾನು ಯಾರನ್ನೇನು ಅನ್ನಕ್ಕಾಗ್ತಾ ಇಲ್ಲ ಕಣೆ. ಮನೆಯಲ್ಲಿ ಮೊದಲನೇ ಮೋಸ. ನಾನು ಇಷ್ಟೊಂದು ಅಸಹಾಯಕ ಹೇಗಾದೆ ಅಂತ ನನ್ಗೆ ಅರ್ಥವಾಗ್ತಾ ಇಲ್ಲ. ಛೇ, ನೀವು ಹೆಂಗಸರು ಸೇರ್ಕೊಂಡು ನಮ್ಮ ಮನೆ ನರ್ಕ ಮಾಡ್ತಾ ಇದ್ದಾರೆ ಕಣೆ, ನರ್ಕ ಮಾಡ್ತಾ ಇದ್ದೀರಾ. ಹೌದು, ನೀವೊಬ್ರೇ ಕಮ್ಮಿ ಆಗಿದ್ದಿದ್ದು. ಕೊನೆಗೆ ಆ ಮಾತ್ ನಿಮ್ ಬಾಯಿಂದಲೂ ಬಂತಾ ಇಲ್ವೋ? ಸರಿ, ಈ ಮನೇನ ನಾನೇ ನರ್ಕ ಮಾಡ್ತಾ ಇರೋದು. ನನ್ಗೇನ್ರಿ, ಅವ್ರವ್ರ ಅಡಿಗೆ ಅವ್ರವ್ರು ಮಾಡ್ಕೋತಾರಂತೆ, ಅಷ್ಟೇ ತಾನೇ? ಮಾಡ್ಕೊಳ್ಳಿ ಬಿಡ್ರಿ, ಮಾಡ್ಕೊಳ್ಳಿ.